ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೆ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಕುಣದೋಷಚಿಂತನವಿದೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿನ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಕಾರ್ಯದ ವ್ಯಸ್ತತೆಯಿಂದಾಗಿ ದಿನದಂತೆ 8:30 to 9:30 ಪ್ರವಚನ ಕೊಡ್ಲಿಕ್ಕೆ ಆಗಲಿಲ್ಲ. ವಿಳಂಬವಾಗಿ ಈಗ ನಿಮಗೆ ಸಾಯಂಕಾಲ ಈ ಪ್ರವಚನವನ್ನು ನಿಮಗೆ ಕಳಿಸ್ತಾ ಇದ್ದೇವೆ. ಇವತ್ತು ಮೊದಲನೇ ಏಕಾದಶಿ, ನಾಳೆ ಎರಡನೇ ಏಕಾದಶಿ. ಈ ಎರಡನೇ ಏಕಾದಶಿ ಏನದು? ಈ ಎರಡ್ಯಾಕೆ? ಯಾಕೆ ಗದ್ದಲ? ಗದ್ದಲ ಅಲ್ಲ. ಏಕಾದಶಿ ದಿನ ಅರುಣೋದಯದಲ್ಲಿ ದಶಮಿ ಇದ್ದರೆ ಅದು ವಿದ್ಧ ದಶಮಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ದಶಮಿ ದಿನ
ಮರುದಿವಸ ಏಕಾದಶಿ ಇವತ್ತು. ನಿನ್ನೆ ನಿಜವಾಗಿಯೂ ಸೂರ್ಯೋದಯ ನಂತರ ಏಕಾದಶಿ ಪ್ರಾರಂಭವಾಗಿದೆ. ಆದರೆ ಅದು ದಶಮಿಯಿಂದ ಯುಕ್ತ ಆದ್ದರಿಂದಾಗಿ ನಾವು ನಿನ್ನಿನ ದಿವಸ ದಶಮಿ ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಏಕಾದಶಿ ಪ್ರಾತಃ ಕಾಲದವರೆಗೂ, ಆನಂತರ ದ್ವಾದಶಿ ಪ್ರಾರಂಭ. ಸಂಸ್ಕೃತ ಶಾಸ್ತ್ರದಲ್ಲಿ ಏನು ನಿಯಮ ಇದೆ? ಏಕಾದಶಿ ಪೂರ್ತಿಯಾಗಿ ಸಿಗದೇ ಇದ್ದಾಗ ದ್ವಾದಶಿಯೂ ಕೂಡ ಉಪವಾಸ ಮಾಡಬೇಕು ಅಂತ ನಿಯಮ ಇದೆ. ನಿಜವಾಗಿಯೂ ದ್ವಾದಶಿ ನಾಳೆ ಬೆಳಗ್ಗೆ ಮುಗೀತಾ ಇದ್ದರೆ ಇವತ್ತು ಒಂದೇ ಏಕಾದಶಿ ಆಗ್ತಾ ಇತ್ತು, ನಾಳೆ ದ್ವಾದಶಿ ಆಗ್ತಾ ಇತ್ತು. ಯಾಕೆಂದರೆ ಏಕಾದಶಿ ದ್ವಾದಶಿ ಇವೆರಡೂ ಹರಿದಿನ, ಪರಮಾತ್ಮನ ದಿನ. ತ್ರಯೋದಶಿ ವಿದ್ಧವಾಗದ ದ್ವಾದಶಿ, ದಶಮಿ ವಿದ್ಧವಾದ ಏಕಾದಶಿ. ಇವೆರಡು ಜೊತೆಯಲ್ಲಿ ಬಂದರೆ ಆವಾಗ ಎರಡು ಏಕಾದಶಿ ಆಗ್ತದೆ. ನಾಳೆಯೂ ಕೂಡ ದ್ವಾದಶಿ ತಿಥಿ ಸೂರ್ಯೋದಯದಲ್ಲಿದೆ. ಆದ್ದರಿಂದಾಗಿ ನಾಳೆಯೂ ಕೂಡ ಉಪವಾಸ ಮಾಡತಕ್ಕಂತಹ ಸಂದರ್ಭ ಬರ್ತದೆ. ನಾಳೆ ತ್ರಯೋದಶಿ ವಿದ್ದ ಆಗೋದಿಲ್ಲ, ಪೂರ್ತಿ ದಿವಸ ಇರ್ತದೆ ದ್ವಾದಶಿ. ಅದರಿಂದ ಏಕಾದಶಿ ಯುಕ್ತ ದ್ವಾದಶಿ ಆದ್ದರಿಂದಾಗಿ ನಾಳಿನ ದಿವಸ ಕೂಡ ವ್ಯತಿರಿಕ್ತ ಏಕಾದಶಿ ಬಂದಿದೆ. ಜಮ್ಮು ಕಾಶ್ಮೀರ್, ಗುಜರಾತದ ಕೆಲವು ಭಾಗ, ಹರಿಯಾಣ ಮತ್ತು ಉತ್ತರಾಖಂಡದ ಕೆಲವು ಭಾಗ ಬಿಟ್ಟರೆ ಎಲ್ಲರಿಗೂ ಕೂಡ ಏಕಾದಶಿ ಇದೆ. ಆದ್ದರಿಂದಾಗಿ ಹರಿದಿನ ಏಕಾದಶಿ ದ್ವಾದಶಿ ಇವೆರಡೂ ಕೂಡ ಹರಿಯ ದಿನವಾದ್ದರಿಂದಾಗಿ ತ್ರಯೋದಶಿ ಅವಿದ್ಧವಾದ ದ್ವಾದಶಿ ಇದ್ದದರಿಂದಾಗಿ ನಾಳೆ ದಿವಸವೂ ಕೂಡ ಉಪವಾಸ ಮಾಡುವುದು ಪ್ರಸಂಗ ಬಂದಿದೆ. ಇನ್ನು ಎರಡನೇ ಪ್ರಶ್ನೆ, ಯಾವ ಏಕಾದಶಿ ಮಾಡಬೇಕು? 2 ದಿವಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಆಚಾರ್ಯ, ನಮಗೆ ಆಗೋದಿಲ್ಲ, ಒಂದು ಮಾಡ್ತೀವಿ ಹೇಗೋ ಮಾಡಿ ಪ್ರಯತ್ನ ಪಟ್ಟು, ಎರಡನೇದು ಆಗೋದಿಲ್ಲ, ಅದರಿಂದ ಇದನ್ನು ಮೊದಲೇದು ಮಾಡಬೇಕಾ ಎರಡನೇದು ಮಾಡಬೇಕಾ? ಇದಕ್ಕೆ ಸ್ಪಷ್ಟವಾದ ಉತ್ತರ ಎರಡೂ ಮಾಡಬೇಕು. ಆದ್ರೂ ಪಾಪ ಕೆಲವರು ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ಅವಲಕ್ಕಿ ತಿಂದ್ರೆ ಬರ್ತದ, ಏನಾದ್ರು ಫಲಹಾರ ತಗೊಳ್ಬಹುದಾ? ಏಕಾದಶಿ ದಿವಸ ನೀವು ಅವಲಕ್ಕಿ ತಿನ್ನಿ ಫಲಹಾರ ತಗೊಂಡ್ರಿ ಅಂತ ನಿಮಗೆ ನಾನು ಹೇಳಿದರೆ ನನಗೆ ಪಾಪ ಬರ್ತದೆ, ತಿನ್ನೋರಿಗೂ ಪಾಪ ಒಂದೇ ಬರ್ತದೆ, ಅನುಮತಿ ಕೊಟ್ಟವರಿಗೆ ಕೂಡ ಪಾಪ ಬರ್ತದೆ. ಆದ್ದರಿಂದಾಗಿ ಎರಡನೇದು ಮಾಡ್ಲಿಕ್ಕೆ ಆಗ್ತದೋ ಬಿಡ್ತದೋ ನಿಮಗೆ ಸಂಬಂಧಿಸಿರ್ತಕ್ಕಂಥದ್ದು, ಶಾಸ್ತ್ರ ಪ್ರಕಾರ ಮಾಡಲೇಬೇಕು. ಅದಕ್ಕೇನಾದರೂ ನೀವೇನಾದರೂ ಸ್ವಲ್ಪ ಕನ್ಸಿಡರ್ ಮಾಡ್ಕೊಳ್ತೀವಿ, ಅದು ನಿಮ್ಮ ವೈಯಕ್ತಿಕವೇ ಹೊರತು ಶಾಸ್ತ್ರ ಅದಕ್ಕೆ ಅನುಮತಿ ಕೊಡೋದಿಲ್ಲ. ಶಾಸ್ತ್ರ ಅನುಮತಿ ಕೊಡೋದಿಲ್ಲ, ಸರ್ವಥಾ ಕೊಡೋದಿಲ್ಲ. ಆದ್ದರಿಂದ ಅದು ನಡೀತದೆ ಇದು ನಡೀತದೆ ಅಂತೇಳಿ ಪಾಪ ನಿಮ್ಮ ಪುರೋಹಿತರಿಗೂ ಆಚಾರ್ಯಗೆ ಕೇಳೋರು ಪೀಡೆ ಕೊಡಬೇಡಿ. ಪಾಪ ಅವ್ರು ನಿಮ್ಮ ಮೇಲೆ ಆಗ್ತದೆ. ಎರಡನೇದಾಗಲಿದ್ರೆ ಸ್ವಲ್ಪ ಏನಾದ್ರು ತಿನ್ನಿ ಅಂತಂದರೆ ಅವ್ರಿಗೂ ಪಾಪ ಬರ್ತದೆ. ಅವ್ರಿಗೆ ಯಾಕೆ ಪಾಪ ಕೊಡ್ತೀರಿ? ತಿನ್ನೋರಂತೂ ನೀವು ಪಾಪ ಬಂದೇ ಬರ್ತದೆ. ಎರಡೂ ಏಕಾದಶಿಗಳನ್ನು ಕಟ್ಟುನಿಟ್ಟಾಗಿ ಮಾಡಿ ಏನಾಗೋದು? ನಿನ್ನಿನ ದಿವಸ ನಾವು ಅಂತರಿಕ್ಷಂಚಮೆ, ದ್ಯೌಶ್ಚಮೆ,
ಪೃಥಿವೀ ಚಮೆ. ಈ ಮೂರರ ಬಗ್ಗೆ ಪೃಥಿವೀ ಚಮೆ, ಅಂತರಿಕ್ಷಂಚಮೆ, ದೌಶ್ಚಮೆ, ಈ ರೀತಿಯಾಗಿರ್ತಕ್ಕಂಥ ಪೃಥಿವಿ, ಆಕಾಶ, ಆನಂತರ ಸ್ವರ್ಲೋಕ, ದ್ಯುಲೋಕ, ಅಲ್ಲಿರ್ತಕ್ಕಂತಹ ದೇವತೆಗಳು, ಅಭಿಮಾನಿ ದೇವತೆಗಳು, ಅವರಲ್ಲಿ ಅವರ ನಾಮಕನಾಗಿ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಇರುವ ಭಗವಂತನ ಆ ಒಂದು ವಿಸ್ತೃತತೆ, ವಿಶಾಲತೆ, ನಮಗೆ ನಮ್ಮ ಮೇಲೆ ಮಾಡತಕ್ಕಂಥ ಮಹಾ ಉಪಕಾರ, ಅದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ಇರ್ತಕ್ಕಂಥ ವಾಕ್ಯ ಅಂತಿಕೊಂಡಂತಂದ್ರೆ, ದಿಶಶ್ಚಮೆ, ಮೂರ್ಧಾಚಮೆ, ಪ್ರಜಾಪತಿಶ್ಚಮೆ. ಪರಮಾತ್ಮನಿಗೆ ದಿಶಶ್ಚಮೆ, ಇಂದ್ರಶ್ಚಮೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಮೊದಲನೇದ್ದು ದಿಶಾ ಅಂದ್ರೆ ದಿಕ್ಕುಗಳು. ಪರಮಾತ್ಮ 8 ದಿಕ್ಕಿನಲ್ಲಿ 8 ಜನ ದೇವತೆಗಳನ್ನು ಇಟ್ಟು ಪೂರ್ವದಲ್ಲಿ ಇಂದ್ರನನ್ನು, ಆಗ್ನೇಯದಲ್ಲಿ ಅಗ್ನಿಯನ್ನು, ದಕ್ಷಿಣದಲ್ಲಿ ಯಮನನ್ನು, ನೈಋತ್ಯದಲ್ಲಿ ನಿವೃತ್ತಿಯನ್ನ, ಪಶ್ಚಿಮದಲ್ಲಿ ವರುಣನನ್ನು, ವಾಯುವ್ಯದಲ್ಲಿ ಕೋಣವಾಯುವನ್ನು, ಉತ್ತರದಲ್ಲಿ ಸೋಮನನ್ನು, ಕುಬೇರನನ್ನು, ಈಶಾನ್ಯದಲ್ಲಿ ಈಶಾನ ನಾಮಕನಾದಂಥ ರುದ್ರದೇವರನ್ನು ಇಟ್ಟು ಎಲ್ಲ ಪ್ರಜೆಗಳನ್ನು ಸಂರಕ್ಷಣೆ ಮಾಡ್ಯಪ್ಪ ಅಂತ ತಿಳ್ಕೊಂಡಂತೇಳಿ ಈ 8 ದೇವತೆಗಳು, ಅದ್ರ ಜೊತೆಗೆ ಭೂಮಿ, ಅಂತರಿಕ್ಷ, ಈ 10 ದಿಕ್ಕುಗಳಲ್ಲಿರ್ತಕ್ಕಂಥ ದೇವತೆಗಳು ನಮ್ಮ ಮೇಲೆ ಮಾಡ್ತಕ್ಕಂಥ ಉಪಕಾರ ಅಂತ ತಿಳ್ಕೊಂಡಂತಂದ್ರೆ, ನಾವು ಮಾತನಾಡ್ತಕ್ಕಂಥ ಏನು ಕೇಳ್ತೀವಲ್ಲ, ಶಬ್ದದ ಉಚ್ಚಾರಣೆಗೆ ಆಕಾಶದಲ್ಲಿ ಆದರೆ ಆ ಶಬ್ದ ದಿಕ್ಕು ದಾಟಿ ಹೋಗದಂತೆ ಮಾಡಿ, ಅದು ರಿಬೌಂಡ್ ಆಗುವಂತೆ ಮಾಡಿ ನಮಗೆ ಕೇಳುವಂತೆ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಬಿಜಾಪುರದ ಗೋಲ್ ಗುಂಬಜ್ ನೋಡಿರ್ಬೋದು. ಆ ಗೋಲ್ ಗುಂಬಜದಲ್ಲಿ ಈಗ ಒಂದು ಚಪ್ಪಾಳೆ ಹೊರಿಸಿದ್ರೆ 7 ಸಲ ಟಪ್ 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 ಶಬ್ದ ಆಗ್ತದೆ. ಯಾಕಂದರೆ ಆ ಗೋಲ್ ಮಾಡಿ ಶಬ್ದ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಪರಸ್ಪರ ಅದು ಟಕ್ಕರ್ ಆಗ್ತಾ ಶಬ್ದ ಬರ್ತದೆ. ಈಗ ಎಷ್ಟು ಸಲ ಆಗ್ತದೆ ಗೊತ್ತಿಲ್ಲ, ನಾನು ಭಾಳ ದಿವಸ ಹೋಗಿಲ್ಲ. ಆ ರೀತಿಯಾಗಿ ಶಬ್ದ ನಮ್ಮ ಕಿವಿ ಮೇಲೆ ಬರುವಂತೆ, ಆಡಿದ ಶಬ್ದ ನಾವು ನಮ್ಮ ಕಿವಿಯು ಕೇಳುವಂತೆ ಮಾಡ್ತಕ್ಕಂತಹ ಏನೊಂದು ಉಪಕಾರ ಇದೆ. ಈ ಉಪಕಾರವನ್ನು ಸ್ಮರಿಸೋದು ಬೇಡವೆ? ಊಟ ಕುಳಿತಾಗ ಇವತ್ತೇನು ಊಟ ಯಾರಿಂದ ಸಿಕ್ತು ಅಂತನ್ನೋದನ್ನ ತಿಳಿದುಕೊಂಡು ಅನ್ನದಾತ ಸುಖೀ ಭವ, ನೋಡಪ್ಪ ಇವತ್ತು ನನ್ನ ಕೊಟ್ಟಿದ್ದೀಯಲ್ಲ, ನನ್ನ ಜೀವ ಉಳಿಸಿದ್ದೀಯಲ್ಲ ಅಂತ ಅನ್ನದಾತ, ತಂದೆ ಆಗಿರ್ಬೋದು, ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು, ಮಿತ್ರರಾಗಿರ್ಬೋದು, ಅವರ ಕೃತಜ್ಞತೆಯನ್ನು ನಾವು ವ್ಯಕ್ತಪಡಿಸಬೇಕು.
ಅದೇ ರೀತಿಯಾಗಿ ಶ್ರೇಷ್ಠವಾದ ಅನ್ನ ತತ್ವಜ್ಞಾನ, ವೇದ. ಇದು ನಮಗೆ ಶ್ರವಣವಾಗುವಂತೆ ಮಾಡುವ ಈ ದೇವತೆಗಳು ಉಪಕಾರವನ್ನು ನಾವು ಸ್ಮರಿಸಬೇಕು. ಇಂದ್ರ ದೇವತೆಗಳ ರಾಜ, ನಮ್ಮ ಎಲ್ಲ ಇಂದ್ರಿಯಗಳಿಗೂ ಅವನೇ ರಾಜ. ಅವನ ಉಪಕಾರ ಎಷ್ಟಿದೆ ನೋಡಿಕೊಳ್ಳಿ. ನಮ್ಗೆ ಯಾವುದಾದ್ರೂ ಇಂದ್ರಿಯ ವಿಕಲವಾದರೆ ನಮಗೆ ಎಷ್ಟು ತ್ರಾಸ ಆಗ್ತದೆ, ಎಷ್ಟು ಪೀಡೆ ಆಗ್ತದೆ. ಕುರುಡನಾದವನಿಗೆ ಎಷ್ಟು ಪೀಡೆ ಇದೆ ಕೇಳಿ ನೋಡಿ. ಕಿವುಡನಾದಂಥವನಿಗೆ, ಮೂಕನಾದಂಥವನಿಗೆ ಎಷ್ಟು ಪೀಡೆ ಇದೆ ಕೇಳಿ ನೋಡಿ. ಅವ್ರು ಹೇಗೆ ದುಃಖ ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ. ಆದರೆ ದೇವರು ನಮ್ಗೆ ಯಾವ ಅಂಗವೈಕಲ್ಯವನ್ನು ಇಡಲಿಲ್ಲ. ಎಷ್ಟು ಉಪಕಾರ ಮಾಡಿದ್ದಾನೆ. ಆದ್ದರಿಂದಾಗಿ ಈ ದೇವತೆಗಳು, ದೇವಲೋಕದ ರಾಜ ಇಂದ್ರ, ನಾವು ಕೊಡುವ ಆಹುತಿಗಳನ್ನು ಎಲ್ಲ ದೇವತೆಗಳಿಗೆ ಮುಟ್ಟಿಸುವ ಅಗ್ನಿ, ಆಗ್ನೇಯ, ನಮ್ಮ ಪುಣ್ಯ ಪಾಪಗಳನ್ನು ನೋಡಿಕೊಂಡು ಆ ಪ್ರಕಾರವಾದಿ ಸುಖ ದುಃಖ ಸ್ವರ್ಗ ನರಕಾದಿಗಳನ್ನು ಕೊಡುವ ಯಮಧರ್ಮರಾಜ, ಜ್ಞಾನವನ್ನು ಕೊಡುವ ನಿರ್ರತಿ, ಧರ್ಮದ ಒಂದು ಜುರಿಸ್ಟಿಕ್ಷನ್ನಲ್ಲಿ ನಮ್ಮನ್ನು ಕಟ್ಟಿ ಇಡುವ ವರುಣ, ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಕೋಣವಾಯು, ಬುಧ, ಅದು ಆನಂತರ ಉತ್ತರಕ್ಕೆ ಇರತಕ್ಕಂತಹ ಕುಬೇರ, ಧನದ ದೇವತೆ. ಉತ್ತರಕ್ಕೆ ಸೋಮ ಕೂಡ ಇದ್ದಾನೆ, ಚಂದ್ರ ಕೂಡ ಇದ್ದಾನೆ, ಅಮೃತವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಈಶಾನಕ್ಕೆ ಈಶಾನ ಶಬ್ದವಾಚರಾದಂಥ ರುದ್ರದೇವರು ನಮ್ಮ ಮನೋನಿಯಾಮಕರು, ಮನಸ್ಸಿನ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಅವ್ರಿಗೇನಪ್ಪ ನಾವು ಸಂಬಳ ಕೊಡ್ತೇವೆಯಾ, ಫೀಸ್ ತುಂಬ್ತೇವೆಯಾ? ಇಲ್ಲ. ಪರಮಾತ್ಮನ ಆಜ್ಞೆ ಇದೆ ಅಂತ ತಿಳ್ಕೊಂಡಂತೇಳಿ ಅವರು ನಮ್ಮ ಮೇಲೆ ಉಪಕಾರವನ್ನು ಮಾಡ್ತಾರೆ. 24 ತಾಸಲ್ಲಿ ಯಾವಾಗ ನೆನಪಾಗ್ತದೆ ಈ 8 ದೇವತೆಗಳಿಗೆ ಕೃತಜ್ಞತೆ ಅರ್ಪಿಸಿ. ಇನ್ನು ದಿಶಃ ಅಂತಿಕೊಂಡ ತಂದ್ರೆ ಏನು? ದಿಶ ಶಬ್ದಕ್ಕೆ ಆದಿಶತಿ ತತ್ಕರ್ಮ ಇತಿ ದಿಶಾ. ದಿಶಃ ಅಂತ ಅನ್ನೋದು ಭಗವಂತನ ಹೆಸರು. ಈ ದಿಕ್ಕಿನ ಅಭಿಮಾನಿ ದೇವತೆಗಳಲ್ಲಿರ್ತಕ್ಕಂಥ ತನ್ನಾಮಕ, ತನ್ನಿಯಾಮಕ, ತತ್ಪ್ರೇರಕನಾಗಿ ಇರುವ ಪರಮಾತ್ಮನಿಗೆ ದಿಶಾ ಅಂತ ತಿಳ್ಕೊಂಡಂತ ಹೆಸರು. ಇದು ವಿಷ್ಣು ಸಹಸ್ರನಾಮದಲ್ಲಿ 940ನೇ ಹೆಸರು. ವಿದಿಶೋ ವ್ಯಾದಿಶೋ ದಿಶಃ. ಪರಮಾತ್ಮನಿಗೆ ದಿಶಾ ಅಂತ ತಿಳ್ಕೊಂಡಂತ ಯಾಕಿದೆ? ಮೊದಲನೇ ಅರ್ಥ ದಿಶತಿ, ಆದಿಶತಿ ತತ್ಕರ್ಮ. ಪರಮಾತ್ಮ ತಾನು ವೇದವ್ಯಾಸ ರೂಪದಿಂದ, ಶ್ರೀಕೃಷ್ಣ ರೂಪದಿಂದ ನಮ್ಮ ವರ್ಣಾಶ್ರಮ ಧರ್ಮಗಳು, ನೀನು ಈ ಧರ್ಮ ಆಚರಣೆ ಮಾಡಿದರೆ ನೀನು ಉದ್ಧತನಾಗ್ತಿ, ಇದನ್ನು ಬಿಟ್ಟರೆ ರೌರವ ನರಕದಲ್ಲಿ ಬೀಳ್ತಿ ಅಂತನ್ನುವುದನ್ನು ತಿಳಿಸಿಕೊಡ್ತಕ್ಕಂಥವನು ಪರಮಾತ್ಮ. ಕೃಷ್ಣನು ಭಗವದ್ಗೀತೆಯಲ್ಲಿ, ವೇದವ್ಯಾಸ ದೇವರು ಪುರಾಣ ಮಹಾಭಾರತ ಕಡೆಯಲ್ಲಿ ಅನೇಕ ಕಡೆಯಲ್ಲಿ ಅನೇಕ ಸಲ ನಮ್ಮ ಕರ್ತವ್ಯ ಕರ್ಮಗಳನ್ನು ನಿರ್ಧಾರ ಮಾಡಿದ್ದಾರೆ. ಇಷ್ಟು ಮಿನಿಮಮ್ ಆದರೂ ನೀವು ಮಾಡಲೇಬೇಕು ಅಂತ ತಿಳ್ಕೊಂಡಂತೆ ಆಯಾ ದೇವತೆಗಳಲ್ಲಿ ವ್ಯಾಪ್ತನಾಗಿ ಪರಮಾತ್ಮ ನಮಗೆ
ದಿಶತಿ ಸರ್ವೇಭ್ಯ ತತ್ತದ್ಯೋಗ್ಯಮಿತಿ ಅಂತಕ್ಕಂಥ ರೀತಿಯಲ್ಲಿ ನಮಗೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಉಪಕಾರವನ್ನು ಮಾಡಿದ್ದ. ದಿಶತಿ ಆದಿಶತಿ ವೇದವ್ಯಾಸ ರೂಪೇಣ, ವೇದವ್ಯಾಸನಾಗಿ ಬ್ರಹ್ಮಾದಿ ದೇವತೆಗಳಿಗೂ ಅನೇಕ ಋಷಿಮುನಿಗಳಿಗೂ ಉಪದೇಶ ಕೊಡುವುದರಿಂದಾಗಿ ಭಗವಂತನಿಗೆ ದಿಶಃ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ದಿಗ್ಭಿ ಅವಕಾಶಂ ದೇಶಯತಿ ಇತಿ ದಿಶಃ, ಪರಮಾತ್ಮ ದಿಕ್ಕುಗಳಲ್ಲಿದ್ದುಕೊಂಡು ಆ ಅವಕಾಶವನ್ನು ನಿರ್ಮಿಸಿ, ಅವಕಾಶ ಅಂದರೆ ಆಕಾಶ, ಸ್ಪೇಸ್, ಅಲ್ಲಿ ಶಬ್ದಗಳು ಸಂಚಾರ ಮಾಡುವಂತೆ ಮಾಡಿ, ಅದು ಕೂಡ ನಮಗೆ ಕೇಳುವಂತೆ ಮಾಡಿ, ಅದರ ಅರ್ಥ ಆಗುವಂತೆ ಮಾಡಿ ಉಪಕಾರ ಮಾಡತಕ್ಕಂಥ ಪರಮಾತ್ಮನಿಗೆ ದಿಶಃ ಅಂತ ತಿಳ್ಕೊಂಡಂತ ಹೆಸರು. ಇಂತಹ ಪರಮಾತ್ಮ ಭೂಮಿಗೆ ಭೂ ಅಂತ ತಿಳ್ಕೊಂಡು ಅಗ್ನಿಯ ಇರ್ತ ಸಂದರ್ಭದಲ್ಲಿ ಅದಕ್ಕೆ ಇರತಕ್ಕಂಥ 5 ಭಾಗದಲ್ಲಿ ಇರ್ತಕ್ಕಂತಹ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇರತಕ್ಕಂಥ ಭಗವಂತನಿಗೆ ದಿಶಾ ಅಂತ ತಿಳ್ಕೊಂಡಂತ ಹೆಸರು. ಛಾಂದೋಗ್ಯ ಉಪನಿಷತ್ನಲ್ಲಿ ಬರುತ್ತದೆ, ಅಸೌ ವೈ ಲೋಕೋಗ್ನಿ ಗೌತಮ ದಿಶಃ ಅಂಗಾರಾಹ. ಪೃಥ್ವಿ ರೂಪವಾದಂಥ ಒಂದು ಅಗ್ನಿ. ಹಿಂದಕ್ಕೆ ನಾನು ಪಂಚಾಗ್ನಿಯ ಸಂದರ್ಭದಲ್ಲಿ ಹೇಳಿದ್ದೇನೆ, ಪಂಚಾಗ್ನಿ ವಿದ್ಯೆ ನಿಮಗೆ ಉಪದೇಶ ಮಾಡಿದ್ದೇನೆ. ಜನನಿಪಿತ ಭೂವಾರಿದಂಬರ ಅರ್ಕತಾಮೃತದಲ್ಲಿ ಬಂದಿದೆ. ನಾವು ಹುಟ್ಟಿ ಬರಬೇಕಾಗಿದ್ದರೆ ಆಯಾ ದೇವತೆಗಳು ನಮ್ಮನ್ನು ಆಯಾ ವಿಶಿಷ್ಟ ಸ್ಥಳದಲ್ಲಿ ಇಟ್ಟು ಮುಂದುವರಿಯುವಂತೆ ಮಾಡ್ತಾರೆ. ಎಲ್ಲೆಲ್ಲಿ ಇಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಅಗ್ನಿ, ಅದು ಒಂದು ಬೆಂಕಿ ಹುಟ್ಟಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ಆ ಬೆಂಕಿಗೆ ಸಮಿದೆ ಬೇಕು, ಕಟ್ಟಿಗೆ ಬೇಕು. ಆ ನಂತರ ಕಟ್ಟಿಗೆ ಹೊತ್ತಿಸುವ ಆರಂಭದಲ್ಲಿ ಹೊಗೆ ಬರ್ತದೆ, ಆ ನಂತರ ಬೆಂಕಿ ಹೊತ್ಕೊಳ್ತದೆ, ಆ ನಂತರ ಚಟ್ಪಟ್ ಅಂತ ತಿಳ್ಕೊಂಡಂತ ಹೇಳಿ ಆ ಉರಿಯುವ ಬೆಂಕಿ ಕಪ್ಪು ಭಾಗ ಅಂಗಾರ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ತಾರೆ. ಅದರಿಂದ ಹೊಡೆತಕ್ಕಂಥ ಕಿಡಿಗಳಿಗೆ ವಿಸ್ಫುಲಿಂಗ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಮೊದಲನೇ ಅಗ್ನಿ ಗಗನ, ಆಕಾಶ. ಜೀವನನ್ನ ಪರಮಾತ್ಮ ಬಂದು ಆಕಾಶದಲ್ಲಿರ್ತಕ್ಕಂಥ ಪರ್ಜನನಕ್ಕೆ ನಮ್ಮನ್ನು ಕೊಡ್ತಾನೆ. ಆಕಾಶದಲ್ಲಿ ಇರ್ತಕ್ಕಂತಹ ನಾರಾಯಣ ಯಾಕೆಂದ್ರೆ ಆಕಾಶ ಅಂತ ಅಗ್ನಿಗೆ ನಾರಾಯಣ ಅಧಿಪತಿ. ಅದರಲ್ಲಿ ತಾನು ಪುನಃ ಸಮಿಧ, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಇತ್ಯಾದಿ ರೂಪದಿಂದ
ಜೀವನನ್ನು ಕ್ರಮವಾಗಿ ಭೂಮಿಗೆ ಕಳಿಸಿಕೊಡ್ತಾನೆ. ಭೂಮಿಗೆ ಕಳಿಸಿಕೊಡೋಕ್ಕಿಂತ ಮೊದಲು ಒಂದು ಮೋಡದಲ್ಲಿ ಇಡ್ತಾನೆ. ಎರಡನೇ ಅಗ್ನಿ ಪರ್ಜನ್ಯ ಮೋಡ. ಇದನ್ನು ನೇಮಿಸ್ತಕ್ಕಂಥವನು ವಾಸುದೇವ. ಆ ನಂತರ ಅದರಲ್ಲಿ ವಾಸುದೇವನ ಸಂದರ್ಭದಲ್ಲಿ ಈ ಪರ್ಜನ್ಯ ಅಥವಾ ಪರ್ಜನ್ಯ ಅಂತಿಕೊಂಡಂತಕ್ಕಂತಹ ಇದರಲ್ಲಿ ವಾಯು, ಆಕಾಶ, ಮಿಂಚು, ಸಿಡಿಲು ಮತ್ತು ಆ ಧ್ವನಿ ಇವು ಕ್ರಮವಾಗಿ ಸಮಿತ್, ಧೂಮ, ಅರ್ಚಿ, ಅಂಗಾರ ಮತ್ತು ವಿಸ್ಫುಲಿಂಗಗಳಾಗ್ತವೆ. ಪಂಚಾಗ್ನಿ ನೆನಪು ಮಾಡಿಕೊಂಡ್ರೆ ನಾನು ಇವತ್ತು ಹೇಳೋದು ನಿಮಗೆ ಅರ್ಥ ಆಗ್ತದೆ. ಆ ನಂತರ ಮಳೆಯ ರೂಪದಿಂದ ನಮ್ಮನ್ನು ಕೆಳಗೆ ಭೂಮಿಗೆ ಕರೆದುಕೊಂಡು ಬರ್ತಾನೆ. ಎಲ್ಲಿ ಬೆಳೆ ಬೆಳೀತದೆ ಅಂತ ಭೂಮಿಯಲ್ಲಿ ನಮ್ಮನ್ನು ಪರಮಾತ್ಮ ತಂದಿಡ್ತಾನೆ. ಆಗ ನಾವು ಆ ಭೂಮಿಯಲ್ಲಿ ಬೆಳೆಯುವ ವನಸ್ಪತಿಯಲ್ಲಿ, ಅಕ್ಕಿಯಲ್ಲಿಯೋ ಗೋಧಿಯಲ್ಲಿ, ಭತ್ತದಲ್ಲಿಯೋ ಗೋಧಿಯಲ್ಲಿಯೋ ಎಲ್ಲೋ ಒಂದು ಕಡೆಯಲ್ಲಿ ನಾವು ಸೇರುವಂತೆ ಪರಮಾತ್ಮ ಮಾಡ್ತಾನೆ. ನೋಡಿ, ಜೀವ ಒಮ್ಮೆಲೆ ಬರಲಿಲ್ಲ. ಈ ಜೀವ ಬರಬೇಕಾಗಿತ್ತು ಅಂತಂದರೆ ಅವನು ಹಿಂದಿನ ಕರ್ಮಾದಿಗಳನ್ನೆಲ್ಲ ವಿಚಾರ ಮಾಡಿ ಮೊದಲು ಆಕಾಶದಲ್ಲಿ ಅವನು ಇಡ್ತಾರೆ. ಆನಂತರ ಮೋಡದಲ್ಲಿ ಇಡ್ತಾನೆ ಪರಮಾತ್ಮ. ಆಕಾಶದಲ್ಲಿ ಇಡುವವನು ನಾರಾಯಣ, ಇರ್ತಕ್ಕಂಥ ವಾಸುದೇವ. ಆ ನಂತರ ಅಲ್ಲಿಂದ ಅದು ಬಿದ್ದು ಪೃಥ್ವಿಗೆ ಬಂದಾಗ ಪೃಥ್ವಿಗೆ ಅಂತನ್ನು ಅಗ್ನಿಗೆ ಅಧಿಪತಿಯಾಗಿರ್ತಕ್ಕಂಥವನು ಸಂಕರ್ಷಣ. ಇದರಲ್ಲಿಯೂ ಕೂಡ ಭೂಮಿ ಅಂತನ್ನುವ ಅಗ್ನಿಯಲ್ಲಿ ಅಗ್ನಿ ಹೊತ್ಕೊಳ್ಬೇಕಾಗಿದ್ರೆ ಸಮಿತ್ ಕಟ್ಟಿಗೆ ಸೌದೆ ಬೇಕು. ಅದರಲ್ಲಿ ಸಂವತ್ಸರ ನಾಮಕನಾಗಿ ಸಂಕರ್ಷಣ ನಾರಾಯಣನಿದ್ದಾನೆ. ಆ ನಂತರ ಆಕಾಶ ಧೂಮ ಅಂತ ಅನ್ಸ್ಕೊಳ್ತಾರೆ, ಅಲ್ಲಿ ಸಂಕರ್ಷಣ ವಾಸುದೇವನಿದ್ದಾನೆ. ಆ ನಂತರ ಭೂಮಿಯಲ್ಲಿರ್ತಕ್ಕಂಥ ರಾತ್ರಿ ದಿಕ್ಕು ಅವಾಂತರ ದಿಕ್ಕುಗಳು ಅಂತಿಕೊಂಡಂತೇನಿವೆ, ಅದಕ್ಕೆ ಸಂಕರ್ಷಣ ವಾಸುದೇವ. ಅದರಲ್ಲಿ ಪೃಥ್ವಿ ಅಗ್ನಿಯಲ್ಲಿ ನಾಲ್ಕನೇ ಅಗ್ನಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂಗಾರ. ದಿಕ್ಕುಗಳು ಅಂಗಾರ ಅಂತ ಅನ್ಸ್ಕೊಳ್ತದೆ. ದಿಶಾ ಪರಮಾತ್ಮ ಮೋಕ್ಷಾದಿ ಮುಖ್ಯ ಪುರುಷಾರ್ಥಗಳನ್ನು ನಮಗೆ ಕಲಿಸಿಕೊಡೋದ್ರಿಂದ, ಪ್ರೇರಣೆ ಮಾಡೋದ್ರಿಂದಾಗಿ ಅವನಿಗೆ ದಿಶ್ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಹೀಗಾಗಿ ದಿಶಾ ಅಂತಿಕೊಂಡಂತಂದರೆ ಪೃಥ್ವಿ ಅಂತ ಅಗ್ನಿ. ಪೃಥ್ವಿಯಲ್ಲಿ ಕಾಳಲ್ಲೇ ಬರ್ತೇವೆ. ಕಾಳಿನಿಂದ ಪುರುಷನಲ್ಲಿ ಬಂದು ಅವನ ವೀರ್ಯದಲ್ಲಿ ಸೇರ್ಕೊಳ್ತಾನೆ ಜೀವ. ಆ ನಂತರ ಆ ಜೀವನನ್ನು ವೀರ್ಯದ ಮುಖಾಂತರ ತಾಯಿಯ ಗರ್ಭಾಶಯಕ್ಕೆ ಪರಮಾತ್ಮ ಟ್ರಾನ್ಸ್ಫರ್ ಮಾಡ್ತಾನೆ. ಐದನೇ ಅಗ್ನಿ ತಾಯಿ ಅಂತ ತಿಳ್ಕೊಂಡು ಅನ್ಸ್ಕೊಳ್ತಾಳೆ. ಈ ಮನುಷ್ಯ ಹುಟ್ಟಿ ಬರತಕ್ಕಂತಹ ಈ ಪಂಚಾಗ್ನಿ ವಿದ್ಯೆ ಅಂತ ತಿಳ್ಕೊಂಡಂತೇನಿದೆ, ರಿಕಸಾಮ್ರದಲ್ಲಿ ಪಂಚಾಗ್ನಿ ಸಂಧಿ ಅಂತ ತಿಳ್ಕೊಂಡಂತೆ ಪ್ರತ್ಯೇಕವಾಗಿದೆ. ಈ ದಿಶಾ ನಾಮಕನಾದಂಥ ಪರಮಾತ್ಮ ತಾನು ಪೃಥ್ವಿ ಅಂತನ್ನು ಅಗ್ನಿಯಲ್ಲಿ ತಾನು ದಿಕ್ಕು ಅಂತನ್ನು ಹೆಸರಿನಿಂದ ಬೆಂಕಿಯಾಗಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ನಮ್ಮ ಜೀವ ಮುಂದೆ ಹೋಗುವಂತೆ ಮಾಡ್ತಾನೆ. ಎಷ್ಟು ಸೂಕ್ಷ್ಮವಾದ ಉಪಕಾರ ಇದೆ.
ಪರಮಾತ್ಮ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ನಮ್ಮ ಯಾತ್ರೆಯನ್ನು ಸುಗಮವಾಗುವಂತೆ ಮಾಡ್ತಾನೆ. ಸ್ವರ್ಗದಲ್ಲಿ ನರಕದಲ್ಲಿ ನಮ್ಮ ಪುಣ್ಯ ಪಾಪದ ಭೋಗ ಮುಗೀತು, ಅವರು ಅಲ್ಲಿಂದ ಹೊರ ಕಳಿಸ್ಬಿಡ್ತಾರೆ. ನಮ್ಮನ್ನು ಆ ಲೋಕದಿಂದ ಹೊರಗೆ ಹಾಕ್ತಾರೆ. ಇಲ್ಲಿ ಪುಣ್ಯ ಮುಗೀತು, ಇನ್ನು ಹೋಗಂತ ಎಲ್ಲಿ ಹೋಗ್ಬೇಕು? ಪುನಃ ಜನ್ಮಕ್ಕೆ ಬರಬೇಕು. ಅದು ಯಾಕೆ ಬರಬೇಕು, ಹೇಗೆ ಬರಬೇಕು? ಜೀವ ಗಾಬರಿಯಾದಾಗ ನಾರಾಯಣ ಹೇಳ್ತಾನೆ, ನಿನ್ನನ್ನು ನಾನು ಆಕಾಶದಲ್ಲಿಟ್ಟು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ಕೊಂಡು. ಆ ನಂತರ ಮೋಡಗಳಲ್ಲಿ ಮಳೆ ರೂಪದಿಂದ ಭೂಮಿಗೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ವಾಸುದೇವ ರೂಪಿಯಾದ ಪರಮಾತ್ಮ ಮೋಡದಲ್ಲಿ ನಮ್ಮನ್ನು ಇಡ್ತಾನೆ. ದಿಶಾ ಅಂತ ತಿಳ್ಕೊಂಡು ದಿಶಾ ನಾಮಕನಾದ ದಿಶಾ ದಿಕ್ ನಾಮಕನಾದ ಭಗವಂತ ಜೀವನು ಪೃಥ್ವಿಗೆ ಬರುವಾಗ ಪೃಥ್ವಿಯಲ್ಲಿರುವ ಅಂಗಾರ ರೂಪನಾಗಿ ಪ್ರದ್ಯುಮ್ನ ಸಂಕರ್ಷಣ ರೂಪನಾಗಿ ನಮಗೆ ಈ ಪೃಥ್ವಿಯ ಮುಖಾಂತರ ಕಾಳಿನಲ್ಲಿ ಹೋಗಿ ಪುರುಷನಲ್ಲಿ ಪ್ರವೇಶ ಮಾಡಿಸುವ ದೊಡ್ಡ ಉಪಕಾರವನ್ನು ಪರಮಾತ್ಮ ಮಾಡ್ತಾನೆ. ನಾವು ಹುಟ್ಟಬೇಕಾದ್ರೂ ಪರಮಾತ್ಮನ ಸಹಾಯ ಹೆಜ್ಜೆ ಹೆಜ್ಜೆಗೆ ಬೇಕು. ಅಥವಾ ಪರಮಾತ್ಮನಿಗೆ ದಿಗ್ಭಿಹಿ ಅವಕಾಶಂ ದೇಶೇತಿ ದಿಶಾ, ಪರಮಾತ್ಮಗೆ ದಿಶಾ ಅಂತಿಕೊಂಡು ಹೆಸರು ಬರಲಿಕ್ಕೆ ಕಾರಣ ಏನು ಅಂತಿಕೊಂಡಂತಂದರೆ ಎಲ್ಲ ದಿಕ್ಕುಗಳಿಗೆ ಒಂದು ಸ್ಪೇಸ್ ಮಾಡಿಕೊಡ್ತಾನೆ. ಸೈನ್ಸ್ ಪ್ರಕಾರ ಸಾಂಖ್ಯರ ಪ್ರಕಾರ, ನೈಯಾಯಿಕರ ಪ್ರಕಾರ ಪರಮಾಣುವಿಗೆ ದಿಕ್ಕಿಲ್ಲ. ಆದರೆ ಸ್ಪೆಕ್ಟ್ರೋಸ್ಕೋಪಿ ಬಂದ ನಂತರ ಪರಮಾಣುವಿಗೂ ದಿಕ್ಕಿದೆ ಅಂತನ್ನೋದನ್ನು ಸೈನ್ಸ್ ಹೇಳಿತು. ಆದರೆ ಇದನ್ನು ಬಹಳ ಮೊದಲೇ ಶ್ರೀಮದಾಚಾರ್ಯರು ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ ತಿಳ್ಕೊಂಡಂತ ಹೇಳಿ ಪ್ರತಿಯೊಂದು ಆಯಾ ವಸ್ತುವಿನ ದಿಕ್ಕುಗಳು ಅಂತೇನಿವೆ, ಆಯಾ ದಿಕ್ಕಿನಲ್ಲಿರ್ತಕ್ಕಂಥ ಗ್ರಾವಿಟೇಷನನ್ನು ಸರಿಯಾದ ಕ್ರಮದಲ್ಲಿಟ್ಟು ಆ ದಿಕ್ಕನ್ನು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯವನ್ನು ಪರಮಾತ್ಮ ಮಾಡ್ತಾನೆ. ಆ ನಂತರ ಪರಮಾತ್ಮನಿಗೆ ದಿಶಾ ಅಂತ ಹೆಸರು ಯಾಕೆ ಅಂತಂದರೆ ದಿಶಸು ವ್ಯಾಪ್ತ ಇತಿ ದಿಕ್, ಎಲ್ಲ ದಿಕ್ಕುಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಶ್ರೀಹರಿ. ಆದ್ದರಿಂದ ಅವನಿಗೆ ದಿಕ್ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ನಂತರ ಪರಮಾತ್ಮ ಋಷಿ ಮುನಿಗಳಲ್ಲಿ ಇದ್ದು ನಮಗೆ ನಿತ್ಯ ನೈಮಿತ್ತಿಕ ಆಚರಣೆಗಳನ್ನು ಉಪದೇಶ ಮಾಡ್ತಾನೆ. ದಿಶತಿ ಧರ್ಮಜ್ಞಾನಾದಿ ದದಾತಿ, ಧರ್ಮದ ಜ್ಞಾನ ನಮಗೆ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ದಿಶ್ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಾಕೆ? ಶ್ರುತಿ ಸ್ಮೃತಿ ಹರೇರಾಜ್ಞೆ, ವೇದಗಳನ್ನು ಹಯಗ್ರೀವ ರೂಪದಿಂದ ವೇದಗಳನ್ನು ಜಗತ್ತಿಗೆ ಕೊಟ್ಟು, ವೇದವ್ಯಾಸಾದಿ ರೂಪದಿಂದ ಸ್ಮೃತಿಗಳನ್ನು ಕೊಟ್ಟು ಪರಮಾತ್ಮ ನಮ್ಮ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ನಮ್ಮ ಕರ್ಮಗಳನ್ನು ತಿಳಿಸ್ಕೊಡ್ತಾನೆ. ನಮ್ಮ ಅಂತಃಕರಣ ಶುದ್ಧಿ ಆಗುವಂತೆ ಮಾಡ್ತಾನೆ. ಅಂತಃಕರಣ ಶುದ್ಧಿ ಮಾಡಿ ಜ್ಞಾನ ಸಿಗುವಂತೆ ಮಾಡ್ತಾನೆ. ಈ ಉಪಕಾರ ಯಾರು ಮಾಡ್ತಾರೆ ಹೇಳಿ? ತನ್ನ ಭಕ್ತರಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತೇಳಿ ವೇದವ್ಯಾಸಾದಿ ರೂಪಗಳಿಂದ ತಾನು ಭೂಮಿಗೆ ಬಂದು ಉಪದೇಶ ಮಾಡಿ ಅವರನ್ನು ಸರಿಯಾದ ತತ್ವಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಇವನಿಗೆ ದಿಶಾ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ಪರಮಾತ್ಮ ದಿಶನಾಮಕನಾಗಿದ್ದುಕೊಂಡು ದಿಕ್ಕುಗಳಲ್ಲಿದ್ದು
ದಿಗ್ನಾಮಕನಾಗಿ, ದಿಕ್ನಿಯಾಮಕನಾಗಿ, ದಿಕ್ ಪ್ರೇರಕನಾಗಿ, ದಿಗಭಿಮಾನಿ ಶ್ರೋತ್ರಾಭಿಮಾನಿ ದೇವತೆಗಳಿಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಉಪಕಾರ ಮಾಡಿ ಅವರ ಮುಖಾಂತರ ನಮಗೆ ಶ್ರವಣಾದಿಗಳು ಆಗುವಂತೆ ಪರಮೋಪಕಾರ ಮಾಡ್ತಾನೆ. ಆದ್ದರಿಂದಾಗಿ ಇಂಥ ಪರಮಾತ್ಮನಿಗೆ ಅನೇಕ ಅನಂತ ಕೃತಜ್ಞತೆಗಳು ಅಂತನ್ನೋದನ್ನು ತೋರಿಸುವುದಕ್ಕೋಸ್ಕರ ದಿಶಃ ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಹೆಸರು ಕರೆದರು. ವಿದಿಶೋ ವ್ಯಾದಿಶೋ ದಿಶಃ ಅಂತ ತಿಳ್ಕೊಂಡು ಅಂತೇಳಿ. ಇದರ ನಂತರ ಮೂರ್ಧಾಚ ಮೇ ಇಂದ್ರಶ್ಚ ಮೇ ಮೂರ್ಧನ ಮೂರ್ಧತಿ ಬಧ್ನಾತಿ ಇತಿ ಮೂರ್ಧ ಅಂತ ತಿಳ್ಕೊಂಡು ಅಂತೇಳಿ ಶಬ್ದದ ಉತ್ಪತ್ತಿ ಆಗ್ತದೆ. ನಮ್ಮನ್ನು ಕಟ್ಟಿ ಹಾಕ್ತಾನೆ, ಆದ್ದರಿಂದಾಗಿ ಭಗವಂತನಿಗೆ ಮೂರ್ಧ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ ಅಂದರೆ ನಮ್ಮ ಸಂಪೂರ್ಣ ಅಂದರೆ ಸೈನ್ಸ್ ಎಷ್ಟು ವಿಜ್ಞಾನವನ್ನು ನಮಗೆ ತಿಳಿಸಿಕೊಡ್ತದೆ ಈ ವೇದ ಮಂತ್ರ ಅಂತ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶರೀರದ ಪ್ರತಿಯೊಂದು ಆಗು ಹೋಗುಗಳು, ಶ್ವಾಸೋಚ್ಛ್ವಾಸ, ಬ್ಲಡ್ ಸರ್ಕ್ಯುಲೇಷನ್, ರುಚಿ ಇತ್ಯಾದಿಗಳು, ವಾಸನೆ ಇತ್ಯಾದಿಗಳು, ಶರೀರದಲ್ಲಿ ನಡೆಯತಕ್ಕಂತಹ ಡೈಜೆಷನ್ ಸಿಸ್ಟಮ್, ಚಯಾಪಚಯ, ಅವಯವಗಳ ಪರಿಪೂರ್ಣತೆ, ಆಯಾ ಅವಯವಗಳು ಸರಿಯಾಗಿ ಕೆಲಸ ಮಾಡುವಿಕೆ, ಇದರೆಲ್ಲರದ ಕಂಟ್ರೋಲ್ ರೂಮ್ ಮೂರ್ಧ ತಲೆ, ಮೆದುಳು. 80,000 ಅಬ್ಜ ನ್ಯೂರಾನ್ಸ್ ಅಲ್ಲಿಂದ ಆಯಾ ಅವಯವಗಳಿಗೆ ಕನೆಕ್ಷನ್ ಕೊಡ್ತದೆ. ನನ್ನ ಶರೀರದ ಈ ಭಾಗದಲ್ಲಿ ಸೊಳ್ಳೆ ಕೂತ್ಕೊಂತು, ಚರ್ಮ, ತ್ವಗೀಂದ್ರಿಯ ಈ ಸೂಚನೆಯನ್ನು ಮೆದುಳಿಗೆ ಮುಟ್ಟಿಸ್ತು. ಇಲ್ಲಿ ಸೊಳ್ಳೆ ಕೂತಿದೆ, ಇನ್ನು ಕಚ್ಚೋದಿದೆ. ಆಗ ಆ ಸೆಂಟ್ರಲ್ ಮಸ್ತಿಷ್ಕ ಏನು ಮಾಡ್ತದೆ, ಮೂರ್ಧ ಏನು ಮಾಡ್ತದೆ ಅಂತಂದರೆ, ಅದು ಅಲ್ಲಿರ್ತಕ್ಕಂಥ ತನ್ನ ಕೈ ಭಾಗಕ್ಕೆ ನೀನು ಅದನ್ನು ಓಡಿಸು ಅಂತಿಕೊಂಡು ಅಂತೇಳಿ ಆಜ್ಞೆಯನ್ನು ಮಾಡ್ತದೆ. ನಾವು ಪ್ರವಚನಕ್ಕೆ ಹೇಳ್ತಿರ್ತೇವೆ, ಅಲ್ಲಿ ಸೊಳ್ಳೆ ಕೂತದ ಕಡೆ ಲಕ್ಷ್ಯ ಇರೋದಿಲ್ಲ. ಆದರೆ ನಾನು ಮಾತನಾಡ್ತಾ ಇದ್ರೂ ಕೂಡ ಈ ಸೊಳ್ಳೆ ಕೂತಿರ್ತಕ್ಕಂಥ ಸಂದೇಶವನ್ನು ಮೆದುಳಿಗೆ ಸುಗೀಂದ್ರಿಯ ಮುಟ್ಟಿಸಿದಾಗ ಆ ಕಾಲದ ನಮಗೆ ಗೊತ್ತಿಲ್ಲದಂತ ಪ್ರವಚನ ಆಗ್ತಾನೆ ಹೀಗೆ ಪಟ್ಟ ತೊಡ್ಕೊಳ್ತೇವೆ. ಇಲ್ಲಿ ಕೂತದ್ದು ನಮ್ಗೆ ಗೊತ್ತಿರೋದಿಲ್ಲ. ಇದು ಪರಮಾತ್ಮ ಕೊಟ್ಟ ಉಪಕಾರ ಅಲ್ಲೇನು? ಯಾವ ಅಂಗಡಿಯಲ್ಲಿ ಸಿಗ್ತದೆ ಹೇಳಿ? ಬ್ರೇನ್. ಯಾವ ಅಂಗಡಿಯಲ್ಲಿ ಈ ಮೆದುಳು ಸಿಗ್ತದೆ ಹೇಳಿ? ಸಂಪೂರ್ಣ ಜಗತ್ತಿನ ಇದಕ್ಕೆ ಮೂರ್ಧ ಅಂತ ಹೆಸರಾಗಿ ಬಂತು. ಸಂಸ್ಕೃತದಲ್ಲಿ ಮೂರ್ಧ ಅಂದ್ರೆ ಕಟ್ಟು ಅಂತ ಅರ್ಥ, ಬಂಧನೆ, ಮೂರ್ಧ ಬಂಧನೆ. ಆ ಸಮಂತಾತ್ ಎಲ್ಲ ರೀತಿಯಿಂದ ನಮ್ಮನ್ನು ಕಟ್ಟಿ ಹಾಕ್ತದೆ. ಅಂದರೆ ಎಲ್ಲ ಸಂಪೂರ್ಣ ಕಂಟ್ರೋಲ್ ತನ್ನ ಹತ್ರ ಇಟ್ಕೊಂಡು ತಾನು ಹೇಳಿದಂತೆ ಶರೀರ ಕೇಳಬೇಕು, ಅವಯವ ಕೇಳಬೇಕು ಅಂತನ್ನುವ ಸ್ಥಾನ. ಆದ್ದರಿಂದ ಇದಕ್ಕೆ ಮೂರ್ಧನ ಅಂತಂತಾರೆ. ಪರಮಾತ್ಮ ಮೂರ್ಧನ್, ಬಂಧಕನಾಗಿ, ಸಂಸಾರದಲ್ಲಿ ನಮ್ಮನ್ನು ಬಂಧಿಸುವವನಾಗಿ, ಆ ಬಂಧನ ಜೊತೆಗೆ ತನ್ನ ಉಪಾಸನೆ ಮಾಡಿಸಿ ಮೋಕ್ಷಕನು ತಾನು ಆಗಿದ್ದರಿಂದ ಮುಕ್ತಿಯನ್ನು ಕೊಡ್ತಕ್ಕಂಥವನಾದ್ದರಿಂದಾಗಿ ಭಗವಂತನಿಗೆ ಮೂರ್ಧ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಮೂರ್ಧನ ಅಭಿಮಾನಿ ದೇವತೆಗಳು ತಲೆಯ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ನಾರಾಯಣ, ಈ ಕುತ್ತಿಗೆಯವರೆಗೂ
ಏನೇನು ಕ್ರಿಯೆಗಳಿವೆ. ಮೊದಲೇದು ಸಂಪೂರ್ಣ ಬ್ರೈನಿನ ಕ್ರಿಯೆ. ಆನಂತರ ಕಿವಿ, ಮೂಗು, ಆನಂತರ ಗಂಟಲು, ENT, ಇಯರ್, ನೋಸ್, ಥ್ರೋಟ್. ಅದರ ಜೊತೆಯಲ್ಲಿ ಕಣ್ಣಿನ ವ್ಯಾಪಾರ, ಅದರಲ್ಲಿ ವಿಷಯ ವಸ್ತುಗಳಿಗೂ ಇಂದ್ರಿಯಗಳಿಗೂ ಸಂಪರ್ಕ. ಇವುಗಳೆಲ್ಲವನ್ನು ಮಾಡ್ತಕ್ಕಂಥ ವ್ಯಕ್ತಿ ನಾರಾಯಣ ರೂಪಿಯಾದಂಥ ಶ್ರೀಹರಿ. ಇಲ್ಲದೇ ಇದ್ದರೆ ಕಾಲಿಗೆ ಮುಳ್ಳು ಚುಚ್ಚಿದೆ, ಕಣ್ಣಲ್ಲಿ ನೀರು ಬರ್ತದೆ. ಕಾಲಿಗೆ ಚುಚ್ಚಿದ್ರೆ ಕಾಲಲ್ಲಿ ನೀರು ಬರಬೇಕು, ರಕ್ತ ಜೊತೆಗೆ ನೀರು ಬರಬೇಕು. ಕಣ್ಣಲ್ಲಿ ಯಾಕೆ ನೀರು ಬರಬೇಕು? ದುಃಖದ ಭಾವನೆ ಬಂದಾಗ ಕಣ್ಣಿನಲ್ಲಿ ನೀರು ಬರ್ತದೆ. ದುಃಖ ಆಗಿದೆ ಅಂತ ಕೊಂಡಂತನ್ನು ಕಾಲಿಗೆ, ಅದರಲ್ಲಿ ಸಂಪೂರ್ಣ ಶರೀರಕ್ಕೆ, ಜೀವಕ್ಕೇನೆ ದುಃಖ. ಆ ಮೆದುಳಿನಲ್ಲಿ ಸಂಪೂರ್ಣ ಸೆಂಟ್ರಲ್ನಲ್ಲಿ ಹೋಗ್ತದೆ. ಒಂದು ಮೆದುಳನ್ನು ಅಭ್ಯಾಸ ಮಾಡಿ, ಭಗವಂತನ ಅನುಗ್ರಹ ನಮಗೆ ಆಗ್ತದೆ. ಮೆದುಳನ್ನು ಅಭ್ಯಾಸ ಮಾಡೋದಕ್ಕೋಸ್ಕರ 4 ವರ್ಷ MBBS ಮಾಡಿ, ಆನಂತರ 2 ವರ್ಷ 3 ವರ್ಷ ಬ್ರೈನ್ ಸ್ಪೆಷಾಲಿಸ್ಟ್ ಅಂತೇಳಿ MD MS ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಮೆದುಳಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಆ ಸೂಕ್ಷ್ಮತೆಯನ್ನು ಯಾರು ತಂದೆ ತಾಯಿಗಳು ಅಂಗಡಿಯಿಂದ ತಂದಿಟ್ಟರೆ ಇಲ್ಲಲ್ಲ, ಆ ಪರಮಾತ್ಮನ ಉಪಕಾರವನ್ನು ಸ್ಮರಿಸೋದು ಬೇಡವೇನು? ಸ್ವಲ್ಪ ಅಲ್ಲಿ ಬ್ಲಡ್ ಕ್ಲಾಟ್ ಆಗಲಿ, ಬ್ರೈನ್ ಹೆಮರೇಜ್ ಅಂತೇಳಿ ಆ ನ್ಯೂರಾನ್ಸ್ ಕೆಲಸ ಮಾಡದೇ ಇದ್ದರೆ, ಇಲ್ಲ ಕಣ್ಣು ಹೋಗ್ತದೆ, ಇಲ್ಲ ಪೆರಲಿಟಿಕ್ ಅಟ್ಯಾಕ್ ಆಗಿ ಕೈ ಕಾಲು ಹೋಗ್ತವೆ, ಕೆಲಸ ನಿಲ್ಲಿಸಿಬಿಡ್ತವೆ, ಇಲ್ಲ ಮುಖ ಮಾತ್ರ ತನ್ನ ಕಾರ್ಯವನ್ನು ನಿಲ್ಲಿಸಿಬಿಡ್ತದೆ. ಆ ಸ್ಟ್ರೋಕ್ ಯಾವ ರೀತಿಯಿಂದ ಇರ್ತದೆ ಹೇಳಲಿಕ್ಕೆ ಬರೋದಲ್ಲ. ಸಂಪೂರ್ಣ ಶರೀರ ನಿರ್ವೀರ್ಯವಾಗ್ತದೆ. ನನ್ನ ಕಾಲ ನಾನು ಎತ್ತಲಿಕ್ಕಾಗೋದಿಲ್ಲ, ನನ್ನ ಕೈ ನನ್ನ ಎತ್ತಲಿಕ್ಕಾಗೋದಿಲ್ಲ. ಅಂಥ ಅದ್ಭುತವಾದ ವ್ಯವಸ್ಥೆಯನ್ನು ನಮ್ಮ ಶರೀರದಲ್ಲಿ ಇಟ್ಟಿರ್ತಕ್ಕಂತಹ ಮೂರ್ಧನ್. ಇನ್ನು ಶರೀರದಲ್ಲಿ ಶ್ರೇಷ್ಠ ಅವಯವ ಯಾವುದು ಅಂತಂದ್ರೆ ತಲೆ. ಇಲ್ಲಿ ನಾರಾಯಣನು ಇದ್ದು ತನ್ನ ಉಪಾಸನೆಯನ್ನು ತೆಗೆದುಕೊಂಡು ನಮ್ಮ ಮೆದುಳಿನಿಂದ ಆಗಬೇಕಾಗಿರ್ತಕ್ಕಂತಹ ನಮ್ಮ ಕಣ್ಣು, ಮೂಗು, ಬಾಯಿ, ಗಂಟಲು ಇತ್ಯಾದಿಗಳಿಂದ ಆಗಬೇಕಾಗಿರ್ತಕ್ಕಂತಹ ಸಕಲ ವ್ಯವಹಾರಗಳನ್ನು ಸುವ್ಯವಸ್ಥಿತವಾಗಿ ನಡೆಸ್ತಕ್ಕಂಥವನು ನಾರಾಯಣನು. ಕುತ್ತಿಗೆಯಿಂದ ಹಿಡಿದು ಸೊಂಟದವರೆಗೂ ಹಾರ್ಟ್, ಲಂಗ್ಸ್ ಇತ್ಯಾದಿಗಳ ಎಲ್ಲ ಜವಾಬ್ದಾರಿ ವಾಸುದೇವನದು. ಸೊಂಟದ ಕೆಳಗೆ ಗತಿ, ಗಮನ, ಆನಂತರ ವಿಸರ್ಜನ, ಇವೆಲ್ಲ ಕಾರ್ಯಗಳನ್ನು ಪರಮಾತ್ಮ ಮಾಡ್ತಾನೆ. ಆ ಉಪಕಾರವನ್ನು ಭಗವಂತ ನಮ್ಮ ಮೇಲೆ ಮಾಡ್ತಾನೆ. ಅದು ಸಂಕರ್ಷ ರೂಪದಿಂದ ಮಾಡ್ತಾನೆ. ಬಲಗೈ ಬಲಬದಿಯ ಕಾರ್ಯವನ್ನು ಪ್ರದ್ಯುಮ್ನ ಮಾಡ್ತಾನೆ, ಎಡಗೈ ಎಡಬದಿ ಕಾರ್ಯವನ್ನು ಅನಿರುದ್ಧ ಮಾಡ್ತಾನೆ. ಪ್ರತಿ ಕ್ಷಣದಲ್ಲಿಯೂ ಈ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ ಹಾಗೂ ಅನಿರುದ್ಧ ಇವರ ಪರಮಾನುಗ್ರಹದಿಂದ ಈ ಕಾರ್ಯ ನಡೆದಿದೆ ಅಂತ ತಿಳ್ಕೊಂಡಂತನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾರಾಯಣನೇ ಈ ಮೂರ್ಧನ ನಮ್ಮ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಮ್ಮಿಂದ ಸಕಲ ಕಾರ್ಯಗಳನ್ನು ಪರಮಾತ್ಮ ಮಾಡಿಸ್ತಾನೆ. ನಾವು ಉದ್ದೇಶ ಇಟ್ಟುಕೊಂಡು ಪ್ರಯತ್ನ ಮಾಡಿದರೆ
ಅಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ ನನಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತದೆ, ಸಂರಕ್ಷಣೆ ಮಾಡ್ತದೆ. ಹೀಗೆ ಪರಮಾತ್ಮ ಮೂರ್ಧನ ನಾಮಕನಾಗಿದ್ದಾನೆ. ಮೂರ್ಧಾಚಮೆ ಇಂದ್ರಶ್ಚಮೆ. ಈ ಕೆಲಸ ನಡೆಸ್ತಕ್ಕಂಥವನು ಇಂದ್ರ. ಬ್ರೇನನ ಕೆಲಸವನ್ನು ನಡೆಸ್ತಕ್ಕಂಥವನು ನಾರಾಯಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿ. ಅದನ್ನು ತಿಳಿಸೋದಕ್ಕೋಸ್ಕರ ಮೂರ್ಧಾಚಮೆ. ಕೇಳಿ ಮರೆಯಬೇಡಿ. ನಮಗೆ ಸ್ಮೃತಿ ಬರಬೇಕಾದ್ರೂ ಕೂಡ ಮೆದುಳು ಬೇಕು. ವಯಸ್ಸಾದಂತೆ ರಕ್ತಾಭಿಸರಣ ಸ್ಲೋ ಆಗ್ತದೆ. ಆವಾಗ ಮೊಟ್ಟ ಮೊದಲು ನಮ್ಮ ಸ್ಮೃತಿಯ ಮೇಲೆ ಪರಿಣಾಮವಾಗ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ 60ಕ್ಕೆ ಅರಳು ಮರಳು ಅಂತ ಕೊಡಂತೆ. ಉಪಕಾರ ನಾವು ದಿನಾಲು ಸ್ಮರಿಸಲೇಬೇಕು. ಬೆಳಗ್ಗೊಮ್ಮೆ, ಸಾಯಂಕಾಲಕ್ಕೊಮ್ಮೆ, ಹಗಲೊಮ್ಮೆ, ಟೈಮೇ ಸಿಕ್ಕಾಗ ಈ ಪರಮಾತ್ಮ ಅದೆಷ್ಟು ಉಪಕಾರ ಮಾಡಿದ್ದಾನೆ. ಉಪಕಾರಗಳನ್ನು ಕೇಳ್ತಾನೆ ಬಂದಿದ್ದೀರಿ. ಇದನ್ನು ಮನನ ಮಾಡಿದಂತೆ ನಿನ್ನ ಹೊರತು ಪರಮಾತ್ಮ ಇವರು ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಅವಯವ ದೇವತೆಗಳನ್ನು ನೇಮನ ಮಾಡ್ತಕ್ಕಂಥವ್ನು ನೀನೇ. ಆದ್ದರಿಂದ ಉದ್ಧರಿಸುವಂತಿಕೊಂಡು ಅಂತೇಳಿ ಪರಮಾತ್ಮನ ಹತ್ರ ನಿಜವಾಗಿಯೂ ಕೂಡ ನಾವು ಅಮಲ ಭಕ್ತಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಈ ಮಹಿಮೆಗಳನ್ನು ತಿಳಿದುಕೊಂಡ ಮೇಲೆ. ಆನಂತರ ಈ ಅನುವಾಕದ ಕೊನೆಯ ವಾಕ್ಯ ಪ್ರಜಾಪತಿಶ್ಚಮೆ ಇಂದ್ರಶ್ಚಮೆ. ಷಡ್ಗಣೇಶ್ವರ ಸಂಪನ್ನನಾಗಿ ನನ್ನ ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮನು ಕೊಡ್ತಾನೆ. ಇಂದ್ರಶ್ಚಮೆ ಪ್ರಜಾಪತಿಶ್ಚಮೆ. ವೇದ ಹೇಳ್ತದೆ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಪ್ರಜಾಪತಿ. ಪರಮಾತ್ಮ ಜ್ಯೇಷ್ಠ ಶ್ರೇಷ್ಠನಾಗಿ ನಮ್ಮ ಮೇಲೆ ವಿಶೇಷವಾದ ರೀತಿಯಲ್ಲಿ ಉಪಕಾರವನ್ನು ಮಾಡ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ 3 ಸಲ ಪ್ರಜಾಪತಿ ಹೆಸರು ಬಂದಿದೆ. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ 72ನೇ ಹೆಸರು. ಆನಂತರ 201ನೇ ಹೆಸರು ಪ್ರಜಾಪತಿ. ಪುನಃ ಸುತಪ ಪದ್ಮನಾಭ ಪ್ರಜಾಪತಿ ಅಂಥೇಳಿ ಅನ್ನೋ ಶ್ಲೋಕದಲ್ಲಿರ್ತಕ್ಕಂಥ ಪ್ರಜಾಪತಿ ರೂಪ. ಆನಂತರ ಮತ್ತೆ ಪರಮಾತ್ಮ ನಮಗೆ ಉಪಕಾರಕನಾಗಿದ್ದುಕೊಂಡು ಪ್ರಜಾಪತಿ ಹೆಸರಿನಿಂದ ಏನೇನು ಉಪಕಾರ ಮಾಡ್ತಾನೆ ಅಂತಿಕೊಂಡಂತ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಸೋಣ. ಪ್ರಜಾಪತಿ ಶಬ್ದಕ್ಕೆ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನಕಾರರು ಅನೇಕ ಅರ್ಥವನ್ನು ಕೊಟ್ಟಿದ್ದಾರೆ. ವಿಸ್ತಾರವಾಗಿ ಹೇಳಿದ್ರೆ ಇವತ್ತು ಮುಗಿಯೋದಿಲ್ಲ. ಆದರೆ ಪ್ರಜಾಪತಿಯ ಉಪಕಾರ ಏನು ಅಂತಕೊಂಡಂತಂದರೆ ಪಾತೀತಿ ಪ್ರಜಾ, ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವರಿಗೆ ಪ್ರಜಾ ಅಂತ ಹೆಸರು. ಅಂದರೆ ತತ್ವಾಭಿಮಾನ ದೇವತೆಗಳು ಅಂತ ಹೆಸರು. ಅವರಿಗೂ ಕೂಡ ಪ್ರಜಾಪತಿ ಸ್ವಾಮಿಯಾಗಿ ಪ್ರಜಾಪತಿ ನಾಮಕನಾಗಿ, ಪ್ರಜಾಪತಿ ನಿಯಾಮಕನಾಗಿ, ಪ್ರಜಾಪತಿ ಹೆಸರಿನಿಂದ ನಮ್ಮ ನಿಯಾಮಕನಾಗಿ ನಮಗೆ ಪ್ರೇರಕನಾಗಿರ್ತಕ್ಕಂಥವನು ಪ್ರಜಾಪತಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಪ್ರಜಾನಾಂ ಪಾಲನಾತ್ ವಿಷ್ಣು ಅಂತ ತಿಳ್ಕೊಂಡಂತೇಳಿ
ಪ್ರಜಾಪತಿ ರೀತಿರಿತ ಅಂತೇಳಿ ಕೋಶ ಇದೆ. ಆನಂತರ ಪ್ರಜಾಪತಿಗಳು ಅನೇಕ ಜನರು, ಆದರೆ ಅವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳೆಲ್ಲ ಪ್ರಜಾಪತಿ. ದಕ್ಷ ಪ್ರಜಾಪತಿ, ಮನು ಪ್ರಜಾಪತಿ, ಕಪಿಲ ಪ್ರಜಾಪತಿ ಇತ್ಯಾದಿ ಅನೇಕ ಜನ ಪ್ರಜಾಪತಿಗಳು. ಅವರು ಅರ್ಥ ಮಾಡಿಕೊಂಡದ್ದೇನು ಅಂತಂದರೆ, ಪ್ರಜಾನಾಂ ಪಾಲನಾತ್ ವಿಷ್ಣು ಪ್ರಜಾಪತಿ ರೀತಿರಿತ. ಪ್ರಜಾಪತಿ ಸಂಹಿತೆಯಲ್ಲಿ ಹೇಳಿದ ಪ್ರಕಾರ ನಮ್ಮೆಲ್ಲರನ್ನೂ ಸಂರಕ್ಷಣೆ ಮಾಡ್ತಕ್ಕಂಥವನು ಪ್ರಜಾಪತಿ ನಾಮಕನಾಗಿರ್ತಕ್ಕಂಥ ಶ್ರೀಹರಿ. ಆನಂತರ ಪರಮಾತ್ಮ ನಂತರ ಮುಖ್ಯತಃ ಪ್ರಜಾಪತಿಗಳು ಯಾರು ಅಂತ, ಬ್ರಹ್ಮ ಚತುರ್ಮುಖ. ಏಷ ವೈ ಭಗವಾನ್ ವಿಷ್ಣು ಪ್ರಜಾಪತಿ ರೀತಿರಿತ. ಈ ಬ್ರಹ್ಮ ಮತ್ತು ವಾಯುಗಳಲ್ಲಿಯೂ ಕೂಡ ಪ್ರಜಾಪತಿ ರೂಪದಿಂದ ಇದ್ದು ಪರಮಾತ್ಮ ತನ್ನ ಕಾರ್ಯಗಳನ್ನು ನಡೆಸ್ತಾನೆ. ಆದ್ದರಿಂದ ಭಗವಂತನಿಗೆ ಪ್ರಜಾಪತಿ ಪ್ರಜಾಪತಿ ಅಂತ ಇಟ್ಕೊಂಡಂತ ಹೇಳ್ತಾರೆ. ಅಥವಾ ಮೂರನೇ ಅರ್ಥ, ಪ್ರಕರ್ಷೇಣ ಜನಯತಿ ಇತಿ ಪ್ರಜಾ. ವಿಶಿಷ್ಟವಾದ ರೀತಿಯಲ್ಲಿ ಪರಮಾತ್ಮ ನಮ್ಮನ್ನು ಈ ಜನ್ಮಕ್ಕೆ ತರ್ತಾನೆ. ಆ ಮಧ್ಯದಲ್ಲಿ ಎಷ್ಟು ಕ್ರಿಯೆಗಳು ನಡೀತೀವೋ ಗೊತ್ತಿಲ್ಲ. ಆಕಾಶದಿಂದ ಪರ್ಜನ್ಯನಿಂದ ಪೃಥ್ವಿಗೆ ಬಂದು ಕಾಳಿನಲ್ಲಿ ಸೇರಿಕೊಂಡು, ಪುರುಷನಿಂದ ತಾಯಿಗೆ ಬಂದು ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಎಷ್ಟು ವಿಚಿತ್ರವಾದ ರೀತಿಯಲ್ಲಿ ಪರಮಾತ್ಮ ನಮ್ಮನ್ನು ಇಡ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ನೀರಿನಲ್ಲಿ ಮುಳುಗಿ ಮೂಗು ಬಂದ್ ಮಾಡ್ಕೊಂಡು ಮುಳುಗಿ 2 ನಿಮಿಷದಲ್ಲಿ ಮೇಲೆ ಬರ್ತೇವೆ. ಶ್ವಾಸ ಬರ್ತದೆ. ಸ್ವಲ್ಪ ಹೊತ್ತು ಶ್ವಾಸ ಕಟ್ಟಿದರೆ ಖಲಾಸ್. ಆದರೆ 9 ತಿಂಗಳು ಪರಮಾತ್ಮ ಶ್ವಾಸೋಚ್ಛ್ವಾಸವಿಲ್ಲದೆ ನಮ್ಮನ್ನು ತಾಯಿ ಹೊಟ್ಟೆಯಲ್ಲಿ ಕಾಯ್ತಾನೆ. ಚಲನವಲನ ಇರ್ತಾರೆ. ಗರ್ಭಿಣಿಯನ್ನು ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಒಳಗಿದ್ದ ಕೂಸು ಒದಿತಾ ಇದೆ ಅಂತ ಕೊಂಡಂತೇಳಿ. ನಾನು ಒಳಗಿದ್ದೇನೆ, ನನಗೆ ತ್ರಾಸು ಕೊಡಬೇಡ, ಹುಡುಗಾಟಿಕೆ ಮಾಡಬೇಡ, ಸಿಕ್ಕ ತಿನ್ಬೇಡ, ಓಡಾಡಬೇಡ ಅಂತಕೊಂಡು ಸೂಚನೆ ಕೊಡ್ತಿರ್ತಾರೆ. 6ನೇ ವಾರವೇ ಅದರ ಹಾರ್ಟ್ ಬೀಟ್ ನಮಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಇಂಥ ಪ್ರಜೆಗಳನ್ನು ಗರ್ಭದಲ್ಲಿ ಸಂರಕ್ಷಣೆ ಮಾಡಿ ಸರಕ್ಷಿತ ರಕ್ಷತಿಯೋ ಈ ಗರ್ಭೆ, ಇಷ್ಟೆಲ್ಲ ಕ್ರಿಯೆಗಳನ್ನು ಪರಮಾತ್ಮ ನಡೆಸ್ತಾನಲ್ಲ, ಅವನ ಉಪಕಾರ ಎಷ್ಟು ಅಂತಿಕೊಂಡು ಸ್ಮರಿಸ್ಬೇಕು ಹೇಳಿ. ಜನ್ಮಕ್ಕೆ ತರದೇ ಇದ್ದರೂ ದುಃಖ, ಯಾವುದೋ ಲೋಕದಲ್ಲಿಟ್ಟರೂ ದುಃಖ, ಮತ್ತೆ ಜನ್ಮಕ್ಕೆ ಬರಬೇಕು ಅಂತ ಭಯ. ಇಂಥ ಸಂದರ್ಭದಲ್ಲೂ ಕೂಡ ಪರಮಾತ್ಮ ನಮಗೆ ಎಷ್ಟು ರೀತಿಯಿಂದ ಉಪಕಾರ ಮಾಡ್ತಾನೆ. ಒಂದ್ಸಲ ಯಾವುದಾದ್ರೂ ಮೆಡಿಕಲ್ ಎಕ್ಸಿಬಿಷನ್ಗೆ ಹೋಗಿ ಅಲ್ಲಿ ಒಂದನೇ ತಿಂಗಳ ಮಗು ಹೇಗಿರ್ತದೆ, 2ನೇ ತಿಂಗಳು ಮಗು ಹೇಗಿರ್ತದೆ, 3ನೇ ತಿಂಗಳು ಮಗು ಹೇಗಿರ್ತದೆ, 4ನೇ ತಿಂಗಳು ಹೇಗೆ ಬರುತ್ತೆ, ಹೇಗೆ ಅದರ ವಿಕಾಸವಾಗ್ತದೆ. ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಅಂಥ ಪ್ರಾಣಿಗಳನ್ನು, ಅಂಥ ಭಾಗಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿರ್ತಾರೆ. ಎಂಥ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ.
ಅಂತ ಒಂದು ಜನ್ಮ ನಮ್ಮ ಪರಮಾತ್ಮ ಕೊಡ್ತಾನಲ್ಲ, ಆ ಪರಮಾತ್ಮನ ಉಪಕಾರವನ್ನು ಸ್ಮರಿಸಬೇಕು. 4ನೇ ಅರ್ಥ, ಪ್ರಕರ್ಷೇಣ ಜಾಯತೆ ಪ್ರಾದುರ್ಭವತಿ ಇತಿ ಪ್ರಜಾಪತಿ. ಪರಮಾತ್ಮ ಅದ್ಭುತ ರೀತಿಯಿಂದ ಅವತಾರವನ್ನು ತೆಗೆದುಕೊಳ್ತಾನೆ. ತಾಯಿ ಬೇಡ, ತಂದೆ ಬೇಡ, ಪರಮಾತ್ಮ ಎಲ್ಲಿ ಬೇಕಾದಲ್ಲಿ ಅಭಿವ್ಯಕ್ತನಾಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಜಾ ಅಂತ್ಯಕೊಂಡು ಅಂತ ಹೆಸರು. ಪರಮಾತ್ಮ ಬರೀ ಪ್ರಜನಾಗಿಲ್ಲ, ಆ ಪ್ರಕರ್ಷೇಣ ಜಾಯತೆ ಪ್ರಾದುರ್ಭವತಿ, ಪರಮಾತ್ಮನ ಹುಟ್ಟಿಗೆ ಜನ್ಮ ಅಂತ ಅನ್ಲಿಕ್ಕೆ ಆಗೋದಿಲ್ಲ, ಪ್ರಾದುರ್ಭಾವ ಅಂತ್ಯಕೊಂಡು ಅಂತ ಅನ್ಬೇಕು. ಬರೇ ಪ್ರಾದುರ್ಭಾವನ ಹೊಂದೋದಿಲ್ಲ ಅಷ್ಟೇ ಅಲ್ಲ, ಅವತಾರ ತೆಗೆದುಕೊಂಡು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆ ಸಮ್ಯಕ್ ಪಾತೀತಿ ಆಪತಿ, ಪ್ರಜಾ ಪ್ಲಸ್ ಆಪತಿ ಪ್ರಜಾಪತಿ. ಅದ್ಭುತವಾದ ರೀತಿಯಲ್ಲಿ ಅಭಿವ್ಯಕ್ತನಾಗ್ತಾನೆ, ಪ್ರಜಾಯತೆ ಇತಿ ಪ್ರಜಾ. ಆ ನಂತರ ಪ್ರಜಶ್ಚ ಆ ಸಮ್ಯಕ್ ಪಾತೀತಿ ಆಪತಿ ಪ್ರಜಾಪತಿ. 5ನೇ ಅರ್ಥ, ಪರಮಾತ್ಮನ ಅನುಗ್ರಹದಿಂದ ಉತ್ತಮ ಕುಲದಲ್ಲಿ ಉತ್ತಮ ಸ್ಥಾನದಲ್ಲಿ ಜೀವರು ಹುಟ್ಟುತ್ತಾರೆ. ಪ್ರಕೃಷ್ಟತೆಯ ಜಾಯಂತೆ ಪ್ರಜಾ ಏನ ಸಹ, ಯಾವನ ಸಹಾಯದಿಂದ ದೇವತೆಗಳು ದೇವಾಸಂಭೂತರಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ. ನಾರದ, ಪ್ರಹ್ಲಾದ ಇತ್ಯಾದಿಗಳಿದ್ದಂತೆ ಅಂತ ಜ್ಞಾನಿಗಳಿಗೂ ಕೂಡ ಪರಮಾತ್ಮ ನೀನು ಸ್ವಾಮಿ. ಸಾಮಾನ್ಯ ಜನರಿಗಷ್ಟೇ ಅಲ್ಲ, ಉತ್ತಮವಾದ ಸಾಧನೆ ಮಾಡಿ ಉತ್ತಮ ಜನ್ಮವನ್ನು ಪಡೆದಿರ್ತಕ್ಕಂಥ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಬಿಜಾಯತೆ, ಈ ರೀತಿಯಾಗಿ ನಮ್ಮನ್ನು ಅಲ್ಲಲ್ಲಿ ಹುಟ್ಟಿಸ್ತಕ್ಕಂಥ ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯಕ್ಕೆ ಏನನ್ಬೇಕು? ಅದನ್ನು ಪ್ರಜಾಪತಿ ಪ್ರಜಾಪತಿ ಅಂತ ತಿಳ್ಕೊಂಡಂತಾರೆ. 7ನೇ ಅರ್ಥ, ಪ್ರಜಾ ಮಾತೃಗರ್ಭೇಭ್ಯ ಬಹಿಪಾತಯತಿ ಇತಿ ಪ್ರಜಾಪತಿ. ಪರಮಾತ್ಮ ಮಗು ಗರ್ಭದಿಂದ ಹೊರಗೆ ಬರುವಂತೆ ಮಾಡ್ತಾನೆ. ಪರಮಾತ್ಮ ಅನುಗ್ರಹ ಇಲ್ಲದೆ ಇದ್ದರೆ ಜನ್ಮ ಬಹಳ ಕಷ್ಟ ಆಗ್ತದೆ. ಸೂಲಿಗೆತ್ತಿಯರು ಡಾಕ್ಟರ್ ನರ್ಸ್ ಬೇಕಾಗ್ತದೆ. ಗರ್ಭಾಶಯದ ಬಾಗಿಲು ಬಹಳ ಸಣ್ಣದು, ಅದು ಅಗಲಾಗಿ ಅಲ್ಲಿಂದ ಹೊರಗೆ ಬರಬೇಕು. ಆನಂತರ ಜನನಾಗದಿಂದ ಹೊರಗೆ ಬರಬೇಕು. ಈ ಒಂದು ಜನ್ಮ ಕೊಡ್ತಕ್ಕಂಥವನು ಪರಮಾತ್ಮ. ಅದಕ್ಕೋಸ್ಕರ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ಅದರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಯೋನಿ ಕ್ಲುಪ್ತಿ ವಾಸುದೇವಾತ್ ರೂಪಂ ಸಂಕರ್ಷಣಾತ್ ಭವೇತ್ ಆಸೇಕ ಕರ್ಮ ಪ್ರದ್ಯುಮ್ನಾತ್ ಅನಿರುದ್ಧಾಚ್ಚ ಧಾರಣಂ. ಗರ್ಭದಲ್ಲಿದ್ದಾಗ ನಮ್ಮನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ 9 ತಿಂಗಳವರೆಗೂ ಆ ಗರ್ಭದಲ್ಲಿ ಸಂರಕ್ಷಣೆ ಅವಕಾಶ ಕೊಡ್ತಕ್ಕಂಥವನು ವಾಸುದೇವ. ಆ ಜೀವನಿಗೆ ಸ್ಥೂಲ ಶರೀರ ಕೊಡ್ತಕ್ಕಂಥವನು, ರೂಪವನ್ನು ಕೊಡ್ತಕ್ಕಂಥವನು ಸಂಕರ್ಷಣ. ಗರ್ಭಾಶಯದಿಂದ ಸುರಕ್ಷಿತವಾಗಿ ನಾವು ಹೊರಗೆ ಬರುವಂತೆ ಮಾಡತಕ್ಕಂಥವನು ಆಸೇಕ ಕರ್ಮ ಪ್ರದ್ಯುಮ್ನಾಥ್. ಹೊರಗೆ ಬಂದ ಮೇಲೆ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡತಕ್ಕಂಥವನು ಅನಿರುದ್ಧ ಅಂತಿಕೊಂಡು ಅಂತ ಹೇಳಿ ಕರೀತಾ ಇದ್ದ. ಈ ಪರಮಾತ್ಮನ ಉಪಕಾರ ಸ್ಮರಿಸೋದು ಬೇಡ. ಸುರಕ್ಷಿತವಾಗಿ ಮಗುವಿನ ಜನನ. ಈಗ ಸಿಜೇರಿಯನ್ ಮಾಡ್ತಾರೆ,
ಆ ಡಾಕ್ಟರ್ನಲ್ಲಿದ್ದು ಅಷ್ಟೇ ಸರಿಯಾಗಿ ಕಟ್ಟಾಗುವಂತೆ ಮಾಡಿ ಆ ನಂತರ ಮಗು ಸುರಕ್ಷಿತವಾಗಿ ಅಲ್ಲಿಯ ಬಂಧನಗಳನ್ನು ಬಿಡಿಸ್ಕೊಳ್ಬೇಕು. ಆ ಬಂಧನಗಳು ತಂತಾವೇ ಬಂದಾಗಬೇಕು. ಹೊಕ್ಕಳ ಬಳ್ಳಿ ತಾನಾಗೆ ಕಟ್ಟಾಗಿ ಬೇರೆಯಾಗಿ ಮತ್ತೆ ತಂತಾನೆ ಕೂಡ್ಕೊಳ್ಬೇಕು. ಇವೆಲ್ಲ ಕ್ರಿಯೆಗಳು ಏನಿದೆ, ಒಬ್ಬ ಮಗು ಹುಟ್ಟಬೇಕಾಗಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಲ್ಲ ತಾಯಿಗೆ ಅನಾನುಕೂಲ, ಇಲ್ಲ ಮಗುವಿಗೆ ಅನಾನುಕೂಲ. ಅದು ಆಗದಂತೆ ನೋಡ್ಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಪ್ರಜಾಪತಿ ಪ್ರಜಾಪತಿ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾನೆ. ಗರ್ಭಾಧಾನ ಕಾಲದಲ್ಲಿ, ಆ ನಂತರ ಪುಂಸವನ ಅನುವಲವನ ಕಾಲದಲ್ಲಿ ಒಂದು ವೇದ ಮಂತ್ರದಿಂದ ಪರಮಾತ್ಮನಿಗೆ ಪ್ರಾರ್ಥನೆ ಇದೆ. ವಿಷ್ಣುರ್ ಯೋನಿಂ ಕಲ್ಪಯತು. ನಾರಾಯಣ ರೂಪನಾಗಿ ಪರಮಾತ್ಮ ಈ ಜೀವಕ್ಕೆ ಗರ್ಭಾಶಯದಲ್ಲಿ ಆಶ್ರಯವನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ತ್ವಷ್ಟಾರೂಪಾಣಿ ಸಿಂಚತು. ಆ ನಂತರ ಸಂಕರ್ಷಣನಿಗೆ ಹೇಳಬೇಕು, ಇದಕ್ಕೆ ಒಂದು ವಿಶಿಷ್ಟ ರೂಪವನ್ನು ಕೊಡುಪ್ಪ ಅಂತ ತಿಳ್ಕೊಂಡಂತೇಳಿ. ಆಶಿಂಚತು ಪ್ರಜಾಪತಿ. ಇನ್ನು ಪ್ರಜಾಪತಿ ನಾಮಕನಾಗಿರ್ತಕ್ಕಂತಹ ಪ್ರದ್ಯುಮ್ನ ತಾಯಿಯ ಗರ್ಭದಿಂದ ಸುಖ ಸ್ವರೂಪವಾಗಿ ನಾರ್ಮಲ್ ಡೆಲಿವರಿ ಮುಖಾಂತರ ನಮಗೆ ಜನ್ಮವನ್ನು ಕೊಡಲಿ. ಹುಟ್ಟಿ ಬಂದಿರತಕ್ಕಂಥ ಮಗುವಿನ ಸಂರಕ್ಷಣೆಯನ್ನ ಪರಮಾತ್ಮ ತಾನು ಅನಿರುದ್ಧ ರೂಪದಿಂದ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಇದೆ. ಈ ರೀತಿಯಾಗಿ ಪ್ರಜೆಗಳ ಜನನಕ್ಕೆ ಕಾರಣನಾಗಿ ಪ್ರಜಾಪತಿ ಅಂತ ಅನ್ಸ್ಕೊಂಡಿರ್ತಕ್ಕಂಥವನು ಪರಮಾತ್ಮ. ಅಥ ಪ್ರಜಾಪತಿ ಇದೆಯಲ್ಲ, ಅದ್ರ ಜಪ ಅಂತ ತಿಳ್ಕೊಂಡಂತಂದ್ರೆ ಮಾನಸಿಕವಾಗಿರ್ತಕ್ಕಂತಹ ಒಂದು ಉಚ್ಚಾರಣೆ, ಇದಕ್ಕೆ ಜಪ ಅಂತ ತಿಳ್ಕೊಂಡಂತ ಕರೀತಾರೆ. ಅದು ವಿಶೇಷವಾಗಿ ಸ್ಥೂಲವಾಗಿ ಆಗಬೇಕಾಗಿದ್ದರೆ ಪ್ರಕೃಷ್ಟೋ ಜಾಪ ಪ್ರಜಾಪ. ಸ್ತುತಿ, ಧ್ಯಾನ ಇವುಗಳೆಲ್ಲವೂ ಕೂಡ ಎರಡನೇ ಸ್ಟೇಜ್ ಅಂತ ತಿಳ್ಕೊಳ್ತವೆ. ಅದರಿಂದ ಆಗ್ತಕ್ಕಂಥ ತೀಹಿ ಆನಂದ ಪರಮಾತ್ಮನಿಂದಲೇ ಪ್ರಾಪ್ತಿ ಆಗ್ತದೆ. ಅದನ್ನು ಭಗವಂತನಿಗೆ ಪ್ರಜಾಪತಿ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಈ ಅರ್ಥವನ್ನು ಸತ್ಯಸಂಧರು ಮಾಡಿ ತೋರಿಸ್ತಾರೆ. ಜಾಪ ಅಂತಿಕೊಂಡಂತಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಪನೆ ಮಗುವನ್ನ ಸ್ತೋತ್ರ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಪರಮಾತ್ಮ ನಮಗೆ ಆನಂದವನ್ನು ಕೊಡ್ತಾನೆ, ಕೇಳುವ ಆನಂದ ಕೊಡ್ತಾನೆ, ಮಾತನಾಡುವ ಆನಂದ ಕೊಡ್ತಾನೆ. ಆದ್ದರಿಂದಾಗಿ ಪ್ರಜಾಪತಿ ಪ್ರಜಾಪತಿ ಅಂತ ತಿಳ್ಕೊಂಡು ಅಂತ ಹೆಸರು. 9ನೇ ಅರ್ಥ ಈ ರೀತಿಯಾಗಿದೆ. ಪರಮಾತ್ಮ 3 ಸಲ ಜನ್ಮವನ್ನು ತಾಳ್ತಾನೆ, ಆಮೇಲೆ ಆವಿರ್ಭೂತನಾಗ್ತಾನೆ. ಐತರೇಯ ಉಪನಿಷತ್ತು ಹೇಳ್ತದೆ, ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿ ತ್ರಿಯಾಂ ಚಿಂಚತಿ ತಸ್ಯೈವ ಪ್ರಥಮಂ ಜನ್ಮ ವಿಷ್ಣು. ಪರಮಾತ್ಮ ನೋಡಿ ನಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ತಂದೆಯ ವೀರ್ಯದ ಕಣದಲ್ಲಿ ತಾನು ಈ ಜೀವನನ್ನು ತನ್ನ ಜೊತೆಗಿಟ್ಟುಕೊಂಡು ಯಾವಾಗ ಹೆಣ್ಣು ಮಕ್ಕಳ ಗರ್ಭಕ್ಕೆ ಪರಮಾತ್ಮ ಬರ್ತಾನೆ, ಇದು ಪರಮಾತ್ಮನ ಮೊದಲನೇ ಅವತಾರ. ಆನಂತರ 9 ತಿಂಗಳು ತುಂಬಿದ ನಂತರ ಗರ್ಭದಿಂದ ಹೊರಗೆ ಯಾವಾಗ ಬರ್ತಾನೆ, ಅದು ಪರಮಾತ್ಮನ 2ನೇ ಜನ್ಮ ಅಂತ ಕೊಂಡಿದ್ದಾರೆ. ಆನಂತರ ಈ ಶರೀರವನ್ನು ಬಿಟ್ಟು ಮತ್ತೆ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುವುದು ಪರಮಾತ್ಮನ 3ನೇ ಜನ್ಮ ಅಂತ ಅನ್ಸ್ಕೊಳ್ತದೆ.
ಈ ರೀತಿಯಾಗಿ ಬರುವಾಗ ನಮ್ಮ ಜೊತೆಯಲ್ಲಿ ಇದ್ದು, ಆಕಾಶದಲ್ಲಿ ನಮ್ಮ ಜೊತೆಯಲ್ಲಿದ್ದು, ಮೋಡದಲ್ಲಿ ನಮ್ಮ ಜೊತೆಯಲ್ಲಿದ್ದು, ಭೂಮಿಯಲ್ಲಿ ನಮ್ಮ ಜೊತೆಯಲ್ಲಿದ್ದು, ಕಾಳಿನ ಮುಖಾಂತರ ತಂದೆಯಲ್ಲಿ ನಮ್ಮ ಜೊತೆಯಲ್ಲಿದ್ದು, ತಾಯಿಯ ಗರ್ಭದಲ್ಲಿಯೂ ಕೂಡ ವಿಶಿಷ್ಟ ರೀತಿಯಿಂದ ಬೆಳೆಯತಕ್ಕಂಥವನಾಗಿ ಅಲ್ಲಿಯೂ ಆ ರೀತಿಯಾಗಿರ್ತಕ್ಕಂಥ ಇವೆಲ್ಲ ಪರಮಾತ್ಮನ ಉಪಕಾರದ ಸ್ಮರಣೆ ಮಾಡ್ತಕ್ಕಂಥ ಕ್ರಮ. ಇಂಥ ಪರಮಾತ್ಮ ಪೂರ್ಣನಾದ್ದರಿಂದಾಗಿ ಲೋಕವೀಕ್ಷಣಾದ್ದರಿಂದ ಅಂತ ಅನ್ಸ್ಕೊಳ್ತಾನೆ. ಎಲ್ಲ ರೀತಿಯಿಂದಲೂ ಸಂರಕ್ಷಕನಾದ್ದರಿಂದ ಆಪತಿ ಅಂತ ಅನ್ಸ್ಕೊಳ್ತಾನೆ. ಪ್ರಜೆಗಳ ಆಪತಿಯಾದ್ದರಿಂದಾಗಿ ವಿಲಕ್ಷಣ ಒಡೆಯ, ಅವನ ಚರಿತ್ರೆಯನ್ನು ಇದನ್ನು ಹೇಳಕ್ಕೆ ಬರೋದಿಲ್ಲ, ಆದ್ದರಿಂದ ಅವನು ಪ್ರಜಾಪತಿ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತಾನೆ. ಪ್ರಜೆಗಳು ತಮ್ಮ ಪ್ರಾರಬ್ಧಾರ್ಮ ಕರ್ಮಗಳನ್ನು ಹೊಂದಿರ್ತಕ್ಕಂತಾರೆ, ಅಂಥವರಿಗೂ ಶರೀರ ಕೊಡ್ತಕ್ಕಂಥವನಾಗ್ತಾನೆ. ಆದರೆ ನನಗೆ ಪ್ರಜಾಪತಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಚಮಕವು ಪರಮಾತ್ಮನ ಉಪಕಾರ ನಮಗೆ ಎಷ್ಟು ಕ್ರಮದಿಂದ ಆಗ್ತದೆ. ದಿಶಶ್ಚಮೆ, ಮೂರ್ಧಾಚಮೆ, ಪ್ರಜಾಪತಿಶ್ಚಮೆ, ಈ 3 ಹೆಸರುಗಳ ಮುಖಾಂತರ ಪರಮಾತ್ಮ ಅದೆಷ್ಟು ಉಪಕಾರ ನಮ್ಮ ಮೇಲೆ ಮಾಡ್ತಾನೆ ಅಂತಕೊಂಡಂತ ಅನ್ನೋದನ್ನು ತಿಳಿದುಕೊಳ್ಳಿ. ಇಷ್ಟು ಸಹಾಯ ಮಾಡೋರು ಯಾರು? ಅವಿಜ್ಞಾತಕನಾಗಿ ಹುಟ್ಟುವಕ್ಕಿಂತ ಮೊದಲು ನಮ್ಮ ಜೊತೆಗೆ ಬಂದು ಹುಟ್ಟಿದಲ್ಲಿ ಆನಂತರ ಸ್ಥೂಲ ಶರೀರದಲ್ಲಿದ್ದು ಇತ್ಯಾದಿ ರೀತಿಯಿಂದ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನು ಪ್ರಜಾಪತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹೀಗೆ ಎಲ್ಲ ದೇವತೆಗಳಲ್ಲಿ ಉಪದೇವತೆಗಳಲ್ಲಿ ಸನ್ನಿಹಿತನಾಗಿದ್ದು, ಪ್ರಮುಖವಾದ ಪೂಜೆ ಮಾಡ್ತಕ್ಕಂಥವ್ರು ಸನ್ನಿಹಿತನಾಗಿದ್ದು, ಪರಮಾತ್ಮ ಪೂಜೆಯನ್ನು ತೆಗೆದುಕೊಂಡ. ಭಗವಂತ ತನ್ನ ಸ್ಮರಣೆ ತಂದುಕೊಟ್ಟ ಅಂತ ತಿಳ್ಕೊಂಡಂತೇಳಿ ಅವನಿಗೆ ನಮಸ್ಕರಿಸಬೇಕು. ಹೀಗೆ ರುದ್ರಾಧ್ಯಾಯ ಚಮಕ ನಮಗೆ ಕಳಿಸಿಕೊಡ್ತದೆ. ಭಗವಂತನನ್ನು ಎಲ್ಲೆಲ್ಲಿ ಕಾಣಬೇಕು, ಎಲ್ಲ ಕ್ರಿಯೆಗಳಲ್ಲಿ ಹೇಗೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಈ ಅನುಸಂಧಾನದಿಂದ ನಾವು ಅರ್ಥ ಮಾಡಿಕೊಡ್ಬೇಕು. ಇದರ ನಂತರ ಚಮಕದಲ್ಲಿ ಮುಂದಿನ ಭಾಗ ಏನು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳೆ 2ನೇ ಏಕಾದಶಿ. ಭಗವಂತ ನಿಶ್ಚಿತವಾಗಿ ಶಕ್ತಿ ಕೊಡ್ತಾನೆ ಅಂತ ಅನ್ನೋದನ್ನು ನಂಬಿದ್ದೇವೆ. ನಾಳೆ ಸರಿಯಾಗಿ 8:30 ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡೋಣ. ಆದರೆ ಇವು ಪ್ರವಚನದಲ್ಲಿ ಹೇಳಿದ್ದನ್ನು ಬರೀ ಸಂತೋಷ ಆಯಿತು ಅಂತ ತಿಳ್ಕೊಂಡಂತ ಹೇಳಿಲ್ಲ, 2 ಸಲ ಕೇಳಿ, 3 ಸಲ ಕೇಳಿ, ಪರಮಾತ್ಮನ ಉಪಕಾರ ನಮ್ಮ ಮೇಲೆ ಎಷ್ಟಿದೆ ಅಂತ ಅನ್ನೋದು ಗೊತ್ತಾಗ್ತದೆ. ಇಂತಹ ಪರಮಾತ್ಮನನ್ನು ಎಂದಿಗೂ ಮರೆಯದೆ ಎಲ್ಲ ಕಾಲದಲ್ಲಿಯೂ ಅವನನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದೇ ನಮ್ಮ ಧರ್ಮ, ನಮ್ಮ ತತ್ವಜ್ಞಾನ ಅಂತ ಅನಿಸ್ಕೊಳ್ತದೆ. ಇನ್ನು ಮುಂದಿನ ವಿಶೇಷಣಗಳಿಗೆ ವಿಶೇಷ ಅರ್ಥ ಏನು ಬರ್ತದೆ ಅಂತ ಅನ್ನೋದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿ ಅದ್ಯ ಕೃತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವಾಯುಂ ವಿಷ್ಣುಂ ಉಗ್ರಂ ವಾರುಂ ಮಹಾವಿಷ್ಣುಂ ಜ್ವಲದಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.